ರೀತಿ ಸಾಧಕರ ಐದು ರೀತಿಯ ಸಾಧಕರ ಅಧಿಕಾರಿ ಪಂಚಕ ಹೇಳ್ತಾರಲ್ಲ, ಅಧಿಕಾರಿಗಳು. ಕರ್ಮಿ ಇರ್ತಾನೆ, ಅವನು ಮುಮುಕ್ಷು ಇರ್ತಾರೆ, ಅಭ್ಯಾಸಿ. ಈ ಒಂದೊಂದು ಸೂತ್ರಗಳು ನಮಗೆ ಹೇಳ್ತಾ ಇರೋದದು. ನಾನು ಕರ್ಮಿ, ನನ್ನನ್ನ ನಾನೇ ಪರೀಕ್ಷೆ ಮಾಡ್ಕೋಬೇಕು. ನಾನು ಕರ್ಮಿ ಇದೀನ. ಪ್ರತಿಯೊಬ್ರು ಇರ್ತೀವಿ ನಾವು, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಗುರುವಿನ ಹತ್ರ ಇರ್ಬೇಕು. ಅದು ಬಹಳ ಸೂಕ್ಷ್ಮವಾಗಿ ಇರುತ್ತೆ. ನಮಗೇನ್ ಅಲ್ಲಿ ಲೌಕಿಕವಾಗಿ ನಾವು ಜಾತಿ ಕರ್ಮಗಳಾಗ್ಲಿ, ನಮ್ಮ ಜಾತಿಯ ಬಗ್ಗೆ ಅಭಿಮಾನವಾಗ್ಲಿ, ಅವೆಲ್ಲವೂ ಬಹಳ ಸೂಕ್ಷ್ಮವಾಗಿರತ್ತೆ. ಅದೆಲ್ಲವೂ ಹೋಗ್ಬೇಕಂದ್ರೆ ಗುರುವಿನಿಂದ ಹೋಗ್ಬೇಕು. ಮತ್ತೆ ನಾನು ಪ್ರತಿನಿತ್ಯ ನನ್ನನ್ನ ನಾನು ಪರೀಕ್ಷೆ ಮಾಡ್ಕೋಬೇಕು. ಆ ಬೇರೆಯವ್ರದ್ದೆಲ್ಲಾರ್ದು ಇಡೀ ಜಗತ್ತಲ್ಲಿ ಯಾಕೆ ಸಾಧಕ ಆಗೋದಿಲ್ಲ ಅಂದ್ರೆ ಎಲ್ಲಾ ಬರೀ ಹೊರಗಡೆನೆ ನೋಡ್ತಿರ್ತೀವಿ. ಅವ್ರಿಗೆ ಈ ರೀತಿ, ಅವ್ರಿದು, ಇವ್ರಿ ಜಾತಿ ಮಾಡ್ತಾರೆ, ಇವ್ರ ಜಾಸ್ತಿ ಅಭಿಮಾನ, ಇವ್ರಿಗೆ ದೇಹದ ಅಭಿಮಾನ ಇದೆ, ಅವ್ರಿಗಿದೆ. ಬರೀ ಬೇರೆಯವ್ರ ಬಗ್ಗೆನೇ ಮನಸ್ಸು ಮಾಡ್ತಿರತ್ತೆ ಹೊರ್ತು ತನ್ನಂತ ನೋಡ್ಬೇಕಂತ ಯಾವಾಗ್ಲೂ ಅನ್ಸೋದಿಲ್ಲ. ಅದ್ರ ಸ್ವಭಾವನೇ ಹೊರಮುಖ. ಅದ್ ಏನ್ ಮಾಡಿದ್ರು ತನ್ನಂತ ನೋಡೋದಕ್ಕೆ ಅದು ಅವಕಾಶನೇ ಮಾಡ್ಕೊಡೋದಿಲ್ಲ. ಬರೀ ಆ ಸಾಧನೆಗಳು, ಈ ಮಹಾತ್ಮರು, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರ ದೊಡ್ಡವರು, ಇವ್ರ ದೊಡ್ಡವರು, ಇದನ್ನೇ ಚರ್ಚೆ ಮಾಡ್ಕೊಂಡು ಜೀವನ ಮುಗಿಸ್ಬಿಡೋದು. ತನ್ನ ಬಗ್ಗೆ ತನಗ್ ನೋಡ್ಬೇಕು ಅಂತಾನೆ ಅನ್ಸೋದೇ ಇಲ್ಲ. ಬರೀ ಅದನ್ನ ಬಾಯಿ ಮಾತಲ್ಲೇ ಹೇಳೋದು. ಅದಕ್ಕೆ ಎಲ್ಲಾರು ನಮ್ಮ ಕಾಶಿದೇಶ್ವರ ಗುರುಗಳು ಅಂತಿರ್ತಾರಲ್ಲ, ಜ್ಞಾನದವ್ರು ಬರೀ ಬಾಯಿ ಮಾತುಗಳು, ನಿಮ್ದೆಲ್ಲ ಬರೀ ಬಾಯಿ ಒಣವೇದ ಅಂತ. ಜ್ಞಾನ ಅಂದ್ರೆ ಒಣವೇದ ಅಂತ. ಯಾಕೆಂದ್ರೆ ಬರೀ ನಾವ್ ಅದನ್ನ ಬಳಸ್ತಿದೀವೇ ಹೊರತು ನನ್ನ ಅನುಭವಕ್ಕೆ ತರ್ತಿಲ್ಲ ಅದನ್ನ. ಬರೀ ಬೇರೆಯವ್ರಿಗೆ ನಾನು ಹೇಳ್ಬೇಕಾದ್ರೆ ಅದನ್ನೆಲ್ಲ ಬಳಸ್ತೀನಿ ಹೊರತು ನಿಜವಾಗ್ಲೂ ನನ್ನ ಅನುಭವದಲ್ಲಿ ಇದೆಯಾ ಬ್ರಹ್ಮ ವಸ್ತುವಿನ ಅನುಭವ? ನನಗೆ ಮಾಯೆಯ ಯಾವ್ದರ ಸ್ಪರ್ಶ ಇಲ್ಲವ? ದೇಹ ನಾನಲ್ಲ ಅನ್ನೋದೇನ್ ಸಾಮಾನ್ಯದ ಮಾತ. ದೇಹ ನಾನಲ್ಲ ಅಂತ ಅನುಭವ ಇದ್ರೆ ಹಸಿವೆ ತೃಷೆಗಳ ಅನುಭವ ಇರಬಾರ್ದು, ಅದರ ಕಾಯಿಲೆ ಅನುಭವ ಇರಬಾರ್ದು, ಅದರದ್ದು ಏನೂ ನನಗಾಗ್ಬಾರ್ದು. ಆದ್ರೆ ಎಲ್ಲಾನು ನನಗಾಗ್ತಿದೆ, ಆದ್ರೆ ಬ್ರಹ್ಮನ್ ಮಾತ್ರ ಮಾತಾಡ್ತೀನಿ. ನಾ ಇರೋದೇ ಬ್ರಹ್ಮ ಅಲ್ವಾ? ಬರೀ ಅದು ಬರೀ ನಿನ್ನ ಬಾಯಿ ಮಾತಷ್ಟೇನೆ. ಅನುಭವ ಎಲ್ಲಿದೆ? ಬರೀ ಆ ರೀತಿಯಿಂದ ನಂದು ಯಾವ್ದಾದ್ರು ಸುಖ ದುಃಖಗಳು ಹೋಗುತ್ತಾ ನನಗೆ? ನೀನು ಯಾಕೆ ಇಷ್ಟು ದಿನ ಲೇಟ್ ಆಗತ್ತೆ? 20 ವರ್ಷ, 25 ವರ್ಷ, 30 ವರ್ಷ ಬರೀ ಕೇಳ್ತಾನೆ ಹೋಗೋದು, ಅದ್ರದ್ದು ಮನನ ಮಾಡಕ್ ಹೋಗೋದಿಲ್ಲ. ಬರೀ ಶ್ರವಣ, ಬರೀ ಕೇಳೋದು. ಏನೋ ಬರೀ ಬುದ್ಧಿಯ ತಿಳುವಳಿಕೆ ಮಾಡ್ಕೊಳ್ತೀವಿ, ಅದು ಅನುಭವ ಸಮ್ಮತ ಮಾಡ್ಕೊಳ್ಳೋದೇ ಇಲ್ಲ ನಾವು ಅದನ್ನ. ಈ ಎಲ್ಲಾ ಗ್ರಂಥಗಳು ಒಂದೊಂದು ಸೂತ್ರ, ಒಂದೇ ಒಂದು ಉತ್ತಮ ಅಧಿಕಾರಿಗೆ ಒಂದೇ ಸೂತ್ರ ಸಾಕು, ಒಂದೇ ಒಂದು ಮಾತುಗಳು ಸಾಕು. ನನಗೆ ಯಾಕೆಂದ್ರೆ ನಾನು ಆ ವ್ಯಕ್ತಿ ಆಗಿದ್ದು ಅದಕ್ಕೆ ಇನ್ನೂ ಎಲ್ಲ ಸೇರಿಸ್ಕೊತಾ ಹೋಗ್ತೀನಿ. ಎಷ್ಟೆಷ್ಟು ಏನೇನ್ ಕೇಳ್ತಾ ಹೋಗ್ತೀನಿ ಅದನ್ನ ಇನ್ನೂ ಶೇಖರಣೆ ಮಾಡ್ಕೊಂಡು ಅವುಗಳನ್ನ ನಾನು ಬರೀ ಶಾಸ್ತ್ರಬದ್ಧವಾಗಿ ಅದನ್ನ ಮಾತಾಡ್ಕೊಂಡು ಬೇರೆಯವ್ರಿಗೆ ಅದನ್ನ ಉಪದೇಶ ಹೇಳ್ಕೊಂಡು ನನ್ ಕಡೆ ನಾನ್ ನೋಡೋದಿಕ್ಕೆ ಹೋಗೋದಿಲ್ಲ. ಇಲ್ಲೆಲ್ಲಾ ಸೂತ್ರಗಳು ಮಹಾತ್ಮರೆಲ್ಲಾ ಇಡ್ತಿರೋದು ನನ್ನನ್ನು ನಾನ್ ನೋಡೋದಿಕ್ಕೆ. ನಾನು ಕರ್ಮಿ ಇದೀನ. ಆ ಕರ್ಮಿ ಇದ್ರೆ ನಾನು 100 ಜನ್ಮ ನಾನು ತಾಳ್ಬೇಕಾಗತ್ತೆ. ನನ್ನನ್ನ ನಾನು ಸೂಕ್ಷ್ಮವಾಗಿ ಅದನ್ನ ನೋಡ್ಬೇಕು. ನನಗೆ ಎಲ್ಲೆಲ್ಲಿ ತಾಪಗಳಾಗ್ತಿದ್ಯಾ, ನನ್ನ ಜಾತಿಗೆ ಯಾರು ಅಂದ್ರು ನನಗ್ ತಾಪ ಆಗ್ತಿದ್ಯಾ ನೋಡ್ಬೇಕಲ್ಲ. ನಾನು ಶ್ರೇಷ್ಠ ಜಾತಿಯಲ್ಲಿ ನನಗಿಂತ ಕಡಿಮೆ ಜಾತಿಯವ್ರು ಬಂದ್ರು ನನಗೊಂದ್ ರೀತಿ ಒಳಗಡೆ ಆಗತ್ತಲ್ಲ, ಅದನ್ನ ನಾನು ಪರೀಕ್ಷೆ ಮಾಡ್ಬೇಕಲ್ಲ. ನನಗಿಂತ ಶ್ರೇಷ್ಠ ಜಾತಿಯವ್ರ ಹತ್ರ ಹೋದೆ, ನನಗ್ ಸ್ವಲ್ಪ ಅಭಿಮಾನ, ನನಗೆ ಅಲ್ಲಿ ಒಂದ್ ಸ್ವಲ್ಪ ಕೀಳರಿಮೆ ಬರುತ್ತಲ್ಲ, ಆಗ್ತಾನೆ ಇರುತ್ತಲ್ಲ ಮನಸ್ಸಿನೊಳಗಡೆ. ಅವನ್ನೆಲ್ಲ ನಾನು ನೋಡ್ಬೇಕಲ್ಲ ಅದನ್ನೆಲ್ಲ. ಕರ್ಮಿ ಅಂದ್ರೆ ಯಾರೋ ಎಲ್ಲೋ ಬೇರೆಯವ್ರು ಅಲ್ಲ, ನಾವೇ ಇರ್ತೀವಿ. ನಮಗೆ ಜಾತಿ ಕರ್ಮಾದಿಗಳಿಂದ ಜಾತಿ ಮಾತ್ರ ವಿಧಿಗಳನ್ನು ಭೋಗಾಭಿಲಾಷೆ, ಭೋಗದ ಅಭಿಲಾಷೆಗಳಿಲ್ವಾ ನಮಗೆ? ಏನು ಭೋಗದ? ಅದಕ್ಕಾಗಿ ನಾನು ಇಷ್ಟು ವರ್ಷ ನನ್ನ ಜೀವನ ಎಲ್ಲ ಬರೀ ಭೋಗದ ಅಭಿಲಾಷೆ. ಮಾತಾಡ್ಬೇಕಾದ್ರೆ ಮಾತ್ರ ಬರೀ ನಾನು ಯಾರು ನನಗೆ ಏನ್ ಪರವಾಗಿಲ್ಲ, ಎಷ್ಟು ವರ್ಷ ಶ್ರವಣ ಮಾಡಿದಾರ ಅಂದ್ರೆ ಸಾಕು, ಅದ್ರ ಫಲ ನನ್ಗೆ ಏನ್ ಬಂದಿದೆ ಏನು ಇಲ್ಲ. ಆದ್ರೆ ಎಷ್ಟು ಸುಲಭ ಎಲ್ಲಾರ ಹತ್ರನೂ ಹೇಳ್ತೀನಲ್ವಾ, ನಾನು ಸಾಧನೆ ಮಾಡ್ತಿದ್ದೀನಿ, ನಾನು ಒಂದು ದಿನಾನು ಪ್ರವಚನ ಬಿಡಲ್ಲ, ಪ್ರವಚನಕ್ಕೆ ಹೋಗ್ತಿದ್ದೀನಿ, ಎಲ್ಲಾ ಮಾಡ್ತಿದ್ದೀನಿ. ಅದನ್ನ ಹೇಳಕ್ ಎಷ್ಟು ಉತ್ಸಾಹ ನನಗೆ. ಅದನ್ನ ತನ್ಮಯವಾಗಿ ಮಾಡ್ತಿದ್ದೀನ ನಾನು. ಬರೀ ಅದನ್ನ ಬಾಯಲ್ಲಿ ಬಳಸೋದಕ್ಕೆ ಇಟ್ಕೊಂಡಿದೀನ ಅದನ್ನ. ನನ್ನ ಅಂತರಂಗದಲ್ಲಿ ಅದನ್ನ ಬೇಕೇ ಬೇಕು ಆತ್ಮಜ್ಞಾನ ಅನ್ನುವ ಇಚ್ಛೆ ಇದೆಯಾ ನನಗೆ. ಇನ್ನ ಏನಾದ್ರೂ ಸ್ವಲ್ಪ ಸಾಧನ ಮಾಡಿ ಅವುಗಳಿಂದ ಏನಾದ್ರೂ ಬಂದಿದ್ರೆ ಇನ್ನ ಬ್ರಹ್ಮಜ್ಞಾನದ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಮನಸ್ಸುಗಳು. ಅದಕ್ಕೆ ಆ ತಪಸ್ಸು ಅವುಗಳೆಲ್ಲವೂ ದಾರಿ ತಪ್ಸತ್ತೆ ಅಂತ. ಯಾಕೆಂದ್ರೆ ಆ ತಪಸ್ಸುಗಳು ಅವುಗಳೆಲ್ಲವೂ ಏನ್ ಮಾಡುತ್ತೆ? ಬಹಿರ್ಮುಖ ಮಾಡುತ್ತೆ. ಅದ ಅಂತರ್ಮುಖ ದೇವನ ಕಡೆ ತಿರ್ಗೋದಿಕ್ಕೆ ಬಿಡೋದಿಲ್ಲ. ಸ್ವಲ್ಪ ಏನಾದ್ರು ಅಧ್ಯಯನ ಇವುಗಳನ್ನೆಲ್ಲ ನನಗೆ ಬಾಯಾಟ ಆಗ್ಬಿಟ್ರೆ, ಬ್ರಹ್ಮಸೂತ್ರ ಆಗ್ಲಿ, ನಿಜೋಣರ ಗ್ರಂಥ ಆಗ್ಲಿ, ಎಲ್ಲವೂ ಆಗ್ಲಿ, ಯಾರಾದ್ರೂ ಏನಾರು ಹೇಳಿದ್ರೆ ಒಂದ್ ಸೂತ್ರ ಅದಕ್ಕೆ ಉದಾಹರಣೆ ಕೊಡಕ್ ಪ್ರಾರಂಭ ಮಾಡ್ತೀವಿ. ಯಾರು ನಿನ್ಗೆ ಬ್ರಹ್ಮಜ್ಞಾನ ನಿನ್ಗೆ ಒಳಿತಲೆ ಬೊಮ್ಮವನರಿವೇನೆಂದು ಬಳಲುವರು ಆ ಸೂತ್ರ ಬಂದೇ ಬಿಡುತ್ತೆ ಬಾಯಿಗೆ. ಅದೆಲ್ಲ ನನಗೆ ಅಂತಾನೆ ಗೊತ್ತಾಗೋದಿಲ್ಲ. ಅವನ್ನೆಲ್ಲ ಮಾಡ್ತಿದ್ದೀನಲ್ವಾ, ನಾನೇನಾದ್ರೂ ಕರ್ಮಿ ಅಲ್ವಾ ನಾನು?
ನನಗೆ ಭೋಗದ ಅಭಿಲಾಷೆಗಳು ಇಲ್ವಾ ನನಗೆ? ಬರೀ ಬಾಯಲ್ಲಿ ಮಾತ್ರ ಬ್ರಹ್ಮ ಅಂತಿದ್ದೀನಲ್ಲ ನಾನು. ಅದನ್ನ ಅವ್ರಿಗೆ ಹೇಳ್ತಾ ಹೋಗ್ತಿದ್ದಾರೆ. ಇಂದಿನ ಸೂತ್ರದಲ್ಲ ಅದ ಕರ್ಮಿಯೇ ಹೇಳಿದ್ರು. ಮತ್ ಮುಮುಕ್ಷು, ನಾನು ಚತುರಾಶ್ರಮವನ್ನೆಲ್ಲ ನನ್ಗದ್ ಬೇಕು ಅನ್ನೋದು, ಈ ಪ್ರತಿಯೊಂದು ಏನೇನಿದೆ ಅದೆಲ್ಲ ಇದೆಯಲ್ಲ ನನಗೆ. ಆದ್ರೆ ನಾನು ಬ್ರಹ್ಮಜ್ಞಾನಿಗೂ ಆಗಲ್ವೇನೋ, ಅಷ್ಟು ಚೆನ್ನಾಗ್ ಮಾತಾಡ್ತೀನಲ್ಲ. ಬ್ರಹ್ಮ ನಾನು, ಆತ್ಮ ನಾನು, ಮಾತಾಡು. ಆದ್ರೆ ಏನು ನಿನಗೆ ಅದರಿಂದ ಫಲ ಬರೋದಿಲ್ಲ. ನಿನ್ನ ದೇಹ, ನಿನ್ನ ಮನಸ್ಸಿನ, ನಿನ್ನ ಏನು ಜೀವಭಾವ ಇದೆಯಲ್ಲ, ಆತ್ಮಜ್ಞಾನ ಪಡಿದೇ ಹೋಗೋದಿಲ್ಲ. ಅದೇನಾದ್ರು ಎಷ್ಟಾರು ಅವೆಲ್ಲ ಭ್ರಮೆಯಿಂದ ಇನ್ನೂ ಜಾಸ್ತಿ ಭ್ರಮೆ ಮಾಡ್ಕೊಂಡಂಗೆ. ನಿನಗೆ ಯಾವಾಗ ಅಪರೋಕ್ಷ ಅನುಭವ, ನಿನಗೇ ಅನುಭವದಲ್ಲಿ ಬರ್ಬೇಕು. ನಾನು ಬ್ರಹ್ಮ ವಸ್ತು ಅನ್ನುವ ಅನುಭವ ಯಾವಾಗ ಅನುಭವಿಸ್ತೀಯೋ ಆಗ ಇವೆಲ್ಲವೂ ಸುಖ ದುಃಖ ಹೋಗುತ್ತೆ. ಅಲ್ಲಿವರೆಗೂ ಬರೀ ಬಾಯಿ ಮಾತಿಂದ ಏನು ಶಾಸ್ತ್ರಾದಿಗಳು 100 ಶಾಸ್ತ್ರವ ನೋದಿದರೇನು 106 ಪುರಾಣವ ಅದನ್ನೆಲ್ಲ ಯಾಕೆ ಹೇಳಿದ್ರು ಅವ್ರು? ಅದನ್ನೆಲ್ಲ ಸುಮ್ನೆ ಹೇಳಿದ್ರು ಅದನ್ನೆಲ್ಲ ಯಾಕೆಂದ್ರೆ ಅವನ್ನೆಲ್ಲಾ ಮಾಡಿ ತನ್ನನ್ನೇ ತಾನು ತಿಳಿದಿದ್ರೆ ಏನ್ ಪ್ರಯೋಜನ? ಬರೀ ಬಾಯಲ್ಲೇ ಬರೀ ಅದನ್ನ ಬಳಸ್ತಾ ಇದ್ರೆ ಬ್ರಹ್ಮ ನಾನು, ಅದ್ರ ಪಾಡಿಗೆ ಅದನ್ನ ಕಲ್ತ್ಬಿಟ್ಟಿದ್ರೆ ನಾವು ಜ್ಞಾನವನ್ನ, ಈ ಅದ್ವೈತ ಜ್ಞಾನವನ್ನ ಕಲ್ತಿದ್ರೆ ಹೇಳ್ತೆ ಅದ್ರ ಪಾಡಿಗೆ ದೇಹದ ಪಾಡಿಗೆ ದೇಹ, ನಾನ್ ಬ್ರಹ್ಮ ವಸ್ತು ಹಂಗಿದೆಯಾ ಅನುಭವದಲ್ಲಿ? ದೇಹದ ಪಾಡಿಗೆ ದೇಹ ಇದೆಯಾ ನನಗೆ? ಆ ದೇಹದ ಯಾವ್ದು ಸುಖ ದುಃಖ ಆಗ್ತಿಲ್ವಾ ನನಗೆ? ಅದು ದೇಹಕ್ಕೆ ಆಗ್ತಿದೆ. ಹಂಗಾರೆ ನೀನೆಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಆ ದೇಹದಲ್ಲೇ ತಾನೇ ನೀನು ಹೇಳ್ತಾ ಇದೀಯ. ದೇಹದ ಅನುಭವ ಎಲ್ಲ ಇದೆಯಲ್ಲ ನಿನಗೆ. ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಆದ್ರೆ ಬಹಳ ಭಯ ಪಡ್ತೀಯಲ್ಲ ನೀನು. ಕಾಯಿಲೆ ಆದ್ರೆ ಭಯ ಪಡ್ತೀಯ, ಎಲ್ಲ ಏನಾದ್ರೂ ಅದಕ್ಕೆ ಭಯ ಪಡ್ತೀಯ ನೀನು. ಬ್ರಹ್ಮ ಆತ್ಮ ಬಾಯಲ್ಲಿ ಮಾತ್ರ, ಒಳಗಡೆ ಅಂತರಂಗದಲ್ಲಿ ಅದರದ ಬಗ್ಗೆ ಒಂದು ಚೂರು ಏನು ಇಲ್ಲ. ಬರೀ ಅದನ್ನ ಬಳಸೋದಕ್ಕೆ ಕಲ್ತಿದ್ಯಾ. ಅದಕ್ಕೆ ಎಲ್ಲಾರು ಜ್ಞಾನವನ್ನ ಯಾಕೆ ಅಂತಾರೆ ಅಂದ್ರೆ ಬರೀ ಬಾಯಿ ಮಾತಾಡ್ತೀರಾ ನೀವು, ಅದನ್ನ ಮನನಕ್ಕೆ ತೊಡಗಿಸಿದೀರಾ ನೀವು. ಬರೀ ಶ್ರವಣವನ್ನ ಕೇಳಿ, ಬರೀ ಆ ಶ್ರವಣವನ್ನ ಹೇಗ್ ಕೇಳ್ತೀವಿ? ಬುದ್ಧಿ ತಿಳುವಳಿಕೆಯಿಂದ ಕೇಳ್ತೀವಿ. ಆ ಹಿಂದಿನ ಸಾಧನಗಳು ಹೇಳಿದಾರಲ್ಲ, ನಿತ್ಯ ಅನಿತ್ಯ ವಸ್ತು ವಿವೇಕ ಆಗಿದ್ಯಾ ಅದು? ಅದನ್ನ ಯಾರಿಗಾರು ಹೇಳ್ಬೇಕಾದ್ರೆ ಹೇಳ್ತೀವಿ ಅದಷ್ಟುನುವೆ. ನಿತ್ಯ ಅನಿತ್ಯ ವಸ್ತು ವಿವೇಕ, ಶಮಾಧಿ ಷಟ್ಕ ಸಂಪತ್ತು, ಮುಮುಕ್ಷತ್ವ ಏನ್ ಕ್ರಮಬದ್ಧವಾಗಿ ಹೇಳ್ತೀವಿ. ಅದ್ರಲ್ಲಿ ಒಂದೇನಾದ್ರೂ ಅನುಭವ ಇದೆಯಾ ನನಗೆ? ನಿತ್ಯ ಅನಿತ್ಯ ವಸ್ತು ವಿವೇಕ ಬಂದ್ರೆ ಸಾಕಾಗಿದೆ. ಅದೇ ಅನುಭವ ಇಲ್ಲ. ಬ್ರಹ್ಮ ನಾನು, ಆತ್ಮ ನಾನು, ಅದು ಏನಿಲ್ಲ. ಅವ್ರು ಅಂತಿದ್ದಾರೆ, ನೀನ್ ಹಾಗನ್ನೋದ್ರಿಂದ ಏನಾದ್ರೂ ಲಾಭ ಇದೆಯಾ? ರಮಣ ಮಹರ್ಷಿಗಳು ಅದನ್ನೇ ಅಂತಾರೆ. ದೇಹ ನಾನು ಅಂತ ಏನ್ ಅಂತಾನಲ್ಲ ಅವನಿಗುವೆ, ನಾನ್ ಆತ್ಮ ನಾನು ಅಂತ ಏನೂ ಅದ್ರದ್ದು ಮಾಡ್ದೆ ಬರೀ ನಾನ್ ಬ್ರಹ್ಮ ನಾನು ಅಂತನಲ್ಲ, ಇವ್ರಿಬ್ರಿಗೂ ಏನೂ ವ್ಯತ್ಯಾಸ ಇಲ್ಲ. ಬರೀ ಇಬ್ರು ಬಾಯಲ್ಲೇ ಮಾತಾಡ್ತಾರವ್ರು. ಹಾಗಾಗಿ ಈ ಸಾಧಕನಾಗಿರೋನು ತನ್ಮಯವಾಗಿ ಮನನವನ್ನ ಮಾಡ್ಲೇಬೇಕು. ಏನೂ ಕಾಂಪ್ರಮೈಸ್ ಇಲ್ಲ ಅದ್ರಲ್ಲಿ. ಯಾಕೆಂದ್ರೆ ನನ್ನ ದೇಹಾದಿಗಳ ಬಗ್ಗೆ ನನಗೆ ವಿಪರೀತ ವ್ಯಾಮೋಹ ಇದೆ. ದೇಹ ನಾನು, ಅದು ಈಗ ಏನು ಯೌವನ ಇದೆ, ದುಡ್ಡಿನ ಅನುಕೂಲತೆ ಇದ್ರೆ, ಹೇಳೋರ್ ನನ್ನ ಮಾತನ್ನೆಲ್ಲ ಮನೆಯಲ್ಲಿ ಕೇಳ್ತಿದ್ರೆ ನನಗದೇನೋ ಬ್ರಹ್ಮಜ್ಞಾನ ಬಂದಿದೆ, ಏನೋ ನನಗಾಗಿದೆ ಅಂತ ಒಂದು ಭ್ರಮ ಬಂದಿರತ್ತೆ. ಅವ್ರು ಯಾರಾದ್ರೂ ಒಂದು ಮಾತಂದ್ರು, ನಿನಗೇನು ತಾಪ ಆಗೋದಿಲ್ವಾ? ದೇಹಕ್ಕೆ ಏನಾರು ಒಂದಾಗಿದೆ, ಏನೋ ತಾಪ ಆಗ್ತಿಲ್ವಾ ನಿನಗೆ? ಮತ್ತೆ ನೀನ್ ಮಾಡಿರುವ ಸಾಧನೆ ಎಲ್ಲಿ ಫಲ ಕೊಡ್ತಿದೆ? ಎಲ್ಲೋ ತಪ್ತಿದೀವಲ್ಲ ನಾವು. ಬ್ರಹ್ಮಜ್ಞಾನ ಪಡಿತಿದೀವಿ ಅಂತೀವಿ, ಆದ್ರೆ ಎಲ್ಲೋ ತಪ್ಪು ತಿಳುವಳಿಕೆ ಆಗ್ತಿದೆಯಲ್ಲ. ನನಗೆ ಅಪರೋಕ್ಷ ಅನುಭವ ಆಗ್ತಿಲ್ಲ. ಯಾಕೆಂದ್ರೆ ನಾನು ತನ್ಮಯವಾಗಿ ಮುಳುಗ್ತಿಲ್ಲ. ಬ್ರಹ್ಮಜ್ಞಾನದ ಬಗ್ಗೆ ತೀವ್ರವಾದ ಇಚ್ಛೆ ಇಲ್ಲ ನನಗೆ. ಗುರುವಿನ ಬಗ್ಗೆ ಆಗ್ಲಿ, ಬ್ರಹ್ಮಜ್ಞಾನದ ಬಗ್ಗೆ ಆಗ್ಲಿ ನನ್ನ ಬದುಕನ್ನ ಅರ್ಪಿಸಿಲ್ಲ. ಯಾರು ಹೇಳ್ಬೇಕಾದ್ರೆ ಮಾತ್ರ ಬ್ರಹ್ಮಜ್ಞಾನದ ಹೇಳ್ತೀವಿ. ಯಾರಾದ್ರೂ ಸಿಕ್ಕಿದ ತಕ್ಷಣನೇ ನಾವು ಬರೀ ಬ್ರಹ್ಮಜ್ಞಾನಕ್ಕೆ ಜೀವನ ಇಟ್ಟಿದೀವಿ, ಅದನ್ನೇ ತಾನೇ ಎಲ್ಲ ಹೇಳೋದು. ನೀ ಬ್ರಹ್ಮಜ್ಞಾನಕ್ಕೆ ಯಾರು ನಿನಗೆ ಈಗ ಏನು ಮದ್ವೆ ಆಗ್ತಿದ್ಯಲ್ಲ ಅಲ್ಲೆಲ್ಲ ಅವ್ರೆಲ್ಲರಿಗೂ ಏನ್ ಹೇಳ್ತೀಯ ನೀನು? ನಾನ್ ಶ್ರವಣಕ್ ಹೋಗ್ಲೇಬೇಕು, ನಾನು ಸತ್ಸಂಗ ನಾನ್ ಮಾಡ್ಲೇಬೇಕು. ಯಾಕೆ ಅವ್ರ ಹತ್ರ ಎಲ್ಲ ನಾನು ಶ್ರೇಷ್ಠ ಅನ್ಸ್ಕೋಬೇಕು ಅಂತ? ಬದುಕು ಅದೇ ರೀತಿ ಇದೆಯಾ? ಅದಕ್ಕಾಗಿ ದಿನ ಪೂರ್ತಿ ಚಿಂತನೆ ಮಾಡ್ತೀವ ನಾವು? ಬೇರೆಯವ್ರಿಗೆ ಹೊಗಳಿಸ್ಕೊಳಕ್ಕೋಸ್ಕರ ನಾವು ಅದನ್ನ ಹೇಳ್ತೀವಿ ತಾನೆ? ಅದನ್ನ ಆ ರೀತಿ ಜೀವನ ನಾನು ಬರೀ ಯಾವಾಗ್ಲೂ ಅದೇ ಮಾಡ್ತೀನಿ. ಹೆಂಗ್ ಮಾಡ್ತೀಯ? ಅದೇ ಮಾಡಿದ್ರೆ ಬ್ರಹ್ಮ ಆಗ್ತೀವಿ ನಾವು. ಮಾಡ್ತೀವ ನಾವ್ ಆ ರೀತಿ? ಬರೀ ಹೇಳೋದಕ್ಕೆ ಬಳಸ್ತೀವಿ. ಅದನ್ನ ಅವ್ರು ಅಂತಿದ್ದಾರೆ. ನನಗಂತೂ ಗೊತ್ತಾಗ್ತಿಲ್ಲ, ನಿಜಗುಣವ್ರು ಹೇಳ್ತಿದ್ದಾರೆ, ನನಗ್ ಗೊತ್ತಾಗ್ತಿಲ್ಲ ಯಾವ ರೀತಿ ಇದು ಅಂತ. ಬ್ರಹ್ಮಜ್ಞಾನವನ್ನ ಅನುಭವಿಸಿದೀನಿ, ಮಾಯದ ಆವರಣನೇ ಹೋಗಿಲ್ಲ. ಎಲ್ಲಾ ಮಾತುಗಳು ಬರೀ ಮಾಯದೆ. ಬರೀ ವ್ಯಕ್ತಿಯಾಗಿ ಒಂದು ವ್ಯಕ್ತಿ ಅಲ್ಲದೆ ಒಂದೇ ಒಂದು ನಿಮಿಷ ಯಾವಾಗ್ಲಾರು ಇದೆಯಾ? ಆ ರೀತಿ ಯಾವಾಗ್ಲಾರು ಸಾಧನ ಮಾಡಿದ್ಯಾ? ಆ ರೀತಿ ಮನನ ಮಾಡಿದ್ಯಾ? ಅದಕ್ಕಾಗಿ ಕೂತಿದ್ಯಾ ಒಂದು ಸ್ವಲ್ಪ ಹೊತ್ತಾದ್ರು? ಮನಸ್ಸನ್ನ ಒಂದು ನಿಮಿಷ ಅದಕ್ಕಾದ್ರೂ ಚಿಂತನೆಗೆ ತೊಡಗಿಸಿದ್ಯಾ? ಏನೂ ಮಾಡಿಲ್ಲ. ಬ್ರಹ್ಮಜ್ಞಾನವನ್ನ ಮಾತಾಡ್ತೀಯ, ಏನೂ ಪ್ರಯೋಜನ ಆಗಲ್ಲ. ಎಲ್ಲರಂಗೆ ನೀನು ಒಂದು ದಿನ ಹೊರಟೋಗ್ತೀಯ ಅಷ್ಟೇನೆ. ಆದ್ರೆ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಎಷ್ಟು ನನಗೆ ಅದು ಇಷ್ಟ. ನನಗೆ
ನಾನು ಅಧ್ಯಾತ್ಮದವರು, ನಾ ದೇವರ ಚಿಂತನೆ ಮಾಡೋರು ಹೇಳಕ್ಕೆ ಇದನ್ನ. ಜೀವನ ಜೀವನ ಪ್ರಾಕ್ಟಿಕಲ್ ಇರೋದಲ್ಲ. ನಾನು ಜೀವನದಲ್ಲಿ ದಿನಪೂರ್ತಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನ್ ಮಾಡ್ತೀನಿ? ಬರೀ ನಾನು ಮಮಕಾರ, ಮೋಹ, ಮಮಕಾರ, ದೇಹದ ಅಭಿಮಾನ ಇದನ್ ಬಿಟ್ಟು ಬೇರೆ ಏನಾದ್ರು ಮಾಡ್ತೀನ? ಆದ್ರೆ ಬ್ರಹ್ಮಜ್ಞಾನ, ನಾನು ಬ್ರಹ್ಮ ಆತ್ಮ ಇಲ್ಲೆಲ್ಲಾರು ಕೇಳ್ಬೇಕಾದ್ರೆ, ಯಾರಿಗಾರು ಹೇಳ್ಬೇಕಾದ್ರೆ ಅದನ್ನ ಬಳಸ್ತೀನಿ. ಆಗತ್ತಾ ಈ ರೀತಿ ಇದ್ರೆ ಬ್ರಹ್ಮಜ್ಞಾನ ಆಗತ್ತಾ? ಅದನ್ನ ಅವ್ರು ಹೇಳ್ತಿದ್ದಾರೆ. ನಾವರಿಯವಿದನು ನಾನಾ ವಿಕೃತಿ ವಿಡಿದ ಅನೇಕ ವಿಧವಾದ ಮಾಯಾ ಅಂದ್ರೆ ದೊಡ್ಡದದು. ಆ ಮಾಯೆಯಿಂದನೇ ನನಗೆ ಜೀವದ ಈ ಭಾವ ಬಂದಿರೋದು. ಮಾಯಾ, ಜಗತ್ತು, ಆವರಣ, ಬ್ರಹ್ಮ ಅದೇನೇನಿದೆ ಅದೆಲ್ಲ ಒಟ್ಟು ನಾನಂತ ಏನಿದ್ದೀನಲ್ಲ ಅದೇ ಮಾಯೆ. ನಾನ್ ದೇವ್ರಲ್ಲ ಅಂತ ಏನ್ ನನಗೆ ಭ್ರಮೆ ಆಗಿದಲ್ಲ ಅದೇ ಮಾಯೆ. ನಾನ್ ಏನೇನ್ ಮಾತಾಡ್ತಿದೀನಿ ಮಾಯೆ ಒಳಗೆ ಮಾತಾಡ್ತಿದ್ದೀನಿ. ನಾನ್ ಏನೇನ್ ನನ್ ಜೀವನ ನಡೆಸ್ತಿದ್ದೀನಿ ಮಾಯೆ ಒಳಗೆ ನಡೆಸ್ತಿದ್ದೀನಿ. ಹೇಗೆ ನನಗೆ ಬ್ರಹ್ಮದ ಅನುಭವ ಆಗತ್ತೆ? ನನ್ನ ಬದುಕು ಪೂರ್ತಿ ಈ ವ್ಯಕ್ತಿಯಾಗಿ ಜೀವನಾಗಿ ಯಾರಿಗೆ ಅವನಿಗೆ ಅಸ್ತಿತ್ವ ಇಲ್ಲ ಅಂತಿದ್ದಾರೆ, ಅಲ್ಲೇ ನನ್ನ ಚಿಂತನ, ಅಲ್ಲೇ ನನ್ನ ಜೀವನ, ಅಲ್ಲೇ ನಂದು ಏನೇನು ಅಭಿಮಾನ, ಏನೇನ್ ಮಾಡ್ತೀನಿ ಎಲ್ಲ ಅದ್ರೊಳಗಡೆನೆ. ನಾನ್ ಏನೇನೆಲ್ಲ ಈಗ ಏನ್ ನಾನು ಹೇಳ್ತಿದ್ದೀನಿ ಎಲ್ಲ ಈ ವ್ಯಕ್ತಿ ಅನುಭವನೇ. ನನಗೇನ್ ತಿಳುವಳಿಕೆ ಬಂದಿದೆ, ನನಗೇನ್ ನಾನು ಅಧ್ಯಯನ ಮಾಡಿದ್ದೀನಿ ಅದನ್ನೇ ನಾನು ಇಲ್ಲಿ ಪ್ರವಚನ ಮಾಡೋದು. ಇದನ್ ಬಿಟ್ಟು ನನಗೆಲ್ಲಿ ಬ್ರಹ್ಮದ ಅನುಭವ ಆಗಿದೆ? ನಿಮಗೆ ಹೇಳ್ಬೇಕಾದ್ರೆ ಬ್ರಹ್ಮ ವಸ್ತು ಒಂದೇ ಇರೋದು, ದೇಹಕ್ಕೆ ಅಸ್ತಿತ್ವ ಇಲ್ಲ. ಆದ್ರೆ ನಾನ್ ಮಾತ್ರ ಬದುಕ್ಬೇಕಾದ್ರೆ ದೇಹ ನಾನು, ಜೀವ ನಾನು, ಇಂದ್ರಿಯಗಳು ನಾನು, ಇವನ ಹೆಂಡತಿ ಮಕ್ಳು ಇವರೆಲ್ಲಾ ಸತ್ಯ ಅಂತ ನಾನ್ ಬದುಕ್ತಿದ್ರೆ ನಾನ್ ಮಾತಾಡಿದ್ದಕ್ಕೆ ಏನ್ ಅರ್ಥ ಇದೆ? ಕೇಳಿದ ನಿಮಗೂ ಪ್ರಯೋಜನ ಇಲ್ಲ, ಹೇಳಿದ ನನಗೂ ಪ್ರಯೋಜನ ಇಲ್ಲ. ನನ್ನ ಅನುಭವಕ್ಕೆ ಬರ್ಬೇಕಲ್ಲ. ಪ್ರತಿಯೊಂದು ಇವ್ರೇನ್ ನಿಜಗುಣರು ಹೇಳ್ತಿದ್ದಾರೆ, ಸಾಧಕನಿಗೆ ಒಂದೊಂದು ಮಾತು ಅವ್ರು ಎಚ್ಚರಿಸ್ತಿದ್ದಾರೆ. ಯಾವ್ದೋ ಒಂದ್ ಸ್ವಲ್ಪ ದಿನ ಕೇಳಿದ ತಕ್ಷಣ ಮಾಡಿದ ತಕ್ಷಣ ನನ್ಗೆ ಅನ್ಸಕ್ ಪ್ರಾರಂಭ ಆಗುತ್ತೆ, ನನಗೇನ್ ನಿನ್ ದೇಹದಿಲ್ಲ, ನನಗೇನ್ ಮನಸ್ಸಿಂದಿಲ್ಲ, ಇವೆಲ್ಲ ಈ ರೀತಿ ಭ್ರಮೆಗೊಳಗಾಗ್ಬೇಡ, ಅವೆಲ್ಲವೂ ಮಾಯಾ. ನೀನು ಮಾಯೆ ಒಳಗಾಗಿದ್ಯಾ ನೀನು. ಗುರುವಿನ ಹತ್ರ ಇದ್ದು ವೈರಾಗ್ಯ, ವಿವೇಕ, ವೈರಾಗ್ಯ ಬಂದಿರೋರ್ಗೆನೆ ತಪ್ಸತ್ತೆ ಅದು. ಅಂತದ್ರಲ್ಲಿ ನೀನ್ ಎಲ್ಲಾ ವ್ಯಾಮೋಹಗಳ ಮಧ್ಯದಲ್ಲಿದ್ದು ನನಗೆ ವಿವೇಕ ಇದೆ ಅಂತೆಲ್ಲ ಹೇಗದು? ಅದನ್ನ ಅವ್ರಿಲ್ಲಿ ನನಗೆ ಬ್ರಹ್ಮಜ್ಞಾನ ನಾನು ಅನುಭವಿಸಿದ್ದೀನಿ, ನಾನ್ ಬ್ರಹ್ಮವಸ್ತುನೇ ಇದ್ದೀನಿ ಅಂತೆಲ್ಲ ಅದನ್ನ ಅವ್ರಿಲ್ಲಿ ಹೇಳ್ತಿದ್ದಾರೆ. ನಾವರಿಯವಿದನು ನಾನಾ ವಿಕೃತಿ ವಿಡಿದ ಮಾಯಾ ಆವರಣವಿಲ್ಲದನ್ನು ಅನುಭವದ, ಆ ಮಾಯದ ಆವರಣ ಇಲ್ಲದೆ ಇರುವಂತಹ ಅನುಭವದ ಸುಖ ಸುದಯ ಸೇವನೆಯ, ಆ ಅಮೃತವನ್ನೇ ಅನುಭವಿಸಿರುವಂತಹ ಸೊಗಸು ಅಂದ್ರೆ ಆ ಉಲ್ಲಾಸವನ್ನ ತೀವಿರದೆ ಅಂದ್ರೆ ತುಂಬಿಕೊಂಡೇ ಇಲ್ಲ. ಆ ಬ್ರಹ್ಮಾನಂದವೇ ಆಗಿಲ್ಲ ನಿನಗೆ, ಸುಮ್ನೆ ನನಗೆ ಕೈವಲ್ಯವಾದುದು ಎಂಬುವನ ಬಗೆ ಹೊಸತು ನನಗೆ. ಆ ಬ್ರಹ್ಮವಸ್ತುವನ್ನೇ ಅನುಭವಿಸಿಲ್ಲ, ಆದ್ರೆ ಬ್ರಹ್ಮವಸ್ತುವಿನ ಬಗ್ಗೆ ನನಗೆ ನಾನು ಅದ್ ಅನುಭವಿಸಿದೀನಿ, ನನ್ಗೆಲ್ಲಾ ಅನುಭವಕ್ಕೆ ಬಂದಿದೆ ಅಂತೆಲ್ಲ. ಇದು ಯಾವ ರೀತಿ ಇದು? ಮಾಯೆ ಏನು ಹೋಗೇ ಇಲ್ಲ ನಿನಗೆ, ಮಾಯೆ ಒಳಗಡೆನೆ ಮಾತಾಡ್ತಿದ್ಯಾ ಎಲ್ಲಾನು. ನನಗೆ ಬ್ರಹ್ಮಜ್ಞಾನದ ಆಗಿದೆ ನನಗೆ ಅಂತೆಲ್ಲ, ಇದೊಂದ್ ರೀತಿ ನನ್ಗೆ ಹೊಸಾದು ಇದು ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನ ಒಂದೊಂದನ್ನೇ ಬಿಡಿಸ್ತಾ ಹೋಗ್ತಿದ್ದಾರೆ. ಹಿತವಿದು ಅಹಿತವೆಂಬ ತಿಳಿವಂತೆ ನನಗೆ ಬಹಳ ನನಗೆಲ್ಲ ವಿವೇಕ ಇದೆ. ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ನಿತ್ಯ ಅನಿತ್ಯ ವಸ್ತು ವಿವೇಕ ಎಲ್ಲಾ ಕಡೆ ನಾವು ಬಳಸ್ತೀವಿ, ಎಲ್ಲರಿಗೂ ಹೇಳ್ಬೇಕಾದ್ರು ಬಳಸ್ತೀವಿ. ಆ ಸಾವತ್ರ ಹೋದಾಗ ಒಂದು ದಿನ ಎಲ್ಲರೂ ಹೋಗಂತದೇನೆ. ಯಾರಿಲ್ಲಿ ಶಾಶ್ವತ? ಏನ್ ಈ ವಸ್ತುಗಳು ಶಾಶ್ವತನಾ? ಎಲ್ಲವೂ ಬಳಸೋದಿಕ್ ಮಾತಾಡ್ತೀವಿ ಅದನ್ನ. ನನ್ನ ಅನುಭವಕ್ಕೆ ಬಂದಿದ್ಯಾ ಆ ರೀತಿ? ಇದು ಹಿತ, ಇದು ಅಹಿತ, ಬ್ರಹ್ಮ ವಸ್ತು ಒಂದೇ ಸತ್ಯ, ಇನ್ನೆಲ್ಲವೂ ಅಸತ್ಯ ಅಂತ ಏನಾದ್ರು ಅನುಭವಕ್ಕೆ ಬಂದಿದ್ಯಾ? ಬರೀ ತಿಳುವಳಿಕೆ. ಆ ತಿಳುವಳಿಕೆ ಏನ್ ಫಲ ಕೊಡುತ್ತೆ ನನ್ನ ಜೀವನದಲ್ಲಿ? ಏನಾದ್ರೂ ಫಲ ಕೊಡುತ್ತಾ ಅದು? ಬರೀ ನಿಮ್ಗೆ ಯಾವ್ದಾದ್ರು ಒಂದು ಸಣ್ಣ ವಸ್ತು ಅಗಲಿದ್ರೆ ಪ್ರಾಣ ಹೋದಂಗ ಆಗತ್ತೆ. ಮೊಬೈಲ್ ಬರೀ ಕೆಳಗ್ ಬಿದ್ರೆ ಸಾಕು, ದೇಹದವರೆಗೂ ಆಮೇಲೆ ಇರ್ಲಿ, ಹೊರಗಿನ ವ್ಯಕ್ತಿಗಳಾಗ್ಲಿ ವಸ್ತುಗಳ ಬಗ್ಗೆ ಆಗಿರ್ಲೇನೆ ಅದ್ರ ಬಗ್ಗೆನೆ ಜ್ಞಾನ ಆಗಿಲ್ಲ. ಏನ್ ದೊಡ್ಡದು ನಿತ್ಯ ಅನಿತ್ಯ ವಸ್ತು ಬಗ್ಗೆ ನಂಗೆ ಜ್ಞಾನ ಆಗಿದೆ ಅಂತೀಯಲ್ಲ, ವಿಷಯಾಭಿರತಿ ಅಂತೆ. ಆದ್ರೆ ವಿಷಯದಲ್ಲಿ ಬಹಳ ಆಸಕ್ತಿ. ಯಾವ್ದು ಅನಿತ್ಯ ಅಂತ ಎಲ್ಲ ಗೊತ್ತಾಗಿದೆ, ಅದನ್ನೆಲ್ಲಾ ಹೇಳ್ತಿದ್ದೀನಿ. ಆದ್ರೆ ವಿಷಯಾಭಿರತಿ, ಬೆಳಗ್ಗೆ ಪ್ರಾರಂಭ ಆದ್ರೆ ರಾತ್ರಿ ಮಲಗೋವರೆಗೂ ಪ್ರಕೃತಿನೇ ತಾನೇ ಹೊಡೆದು ಮಲಗ್ಸೋದಿಕ್ಕೆ ಮಲಗ್ತೀವಿ, ಇಲ್ಲಾಂದ್ರೆ ಅದು ಮಲಗಲ್ಲ. ಅಲ್ಲೂ ಬೇಕಾದ್ರೆ ವಿಷಯಾಭಿರತಿ. ಏನು ವಿಷಯಗಳ ಆಸಕ್ತಿ? ಪ್ರಾರಂಭ ಬೆಳಗ್ಗೆ ಎದ್ದಾಗನ ಏನ್ ನೋಡೋದು, ಕೇಳೋದು, ಮಾತಾಡೋದು ಮಾಡ್ತೀನಿ, ರಾತ್ರಿ ಮಲಗೋವರೆಗೂ ಮಾಡ್ತೀನಲ್ಲ, ದಣವೇ ಆಗಲ್ವಲ್ಲ ಅದು? ವಿಪರೀತ ವಿಷಯ ಅದೇನ್ ದೇವ್ರ ಬಗ್ಗೆ ಕೇಳ್ತೀನ, ದೇವ್ರ ಬಗ್ಗೆ ಮಾತಾಡ್ತೀನ, ದೇವ್ರದ ಏನಾದ್ರು ಮನನ ಮಾಡ್ತೀನ, ಚಿಂತನ ಮಾಡ್ತೀನ? ಆದ್ರೆ ಏನ್ ಹೇಳ್ತೀನಿ, ನನಗೆ ನಿತ್ಯಾನಿತ್ಯ ವಸ್ತು ವಿವೇಕ ಗೊತ್ತು. ಯಾಕೆಂದ್ರೆ ನಾನು ಶ್ರವಣ ಮಾಡ್ತೀನಲ್ಲ,
ಸತ್ಸಂಗ ನಾನು ಅಧ್ಯಾತ್ಮ ಮಾಡೋರು ನಾವು. ಅಧ್ಯಾತ್ಮ ಮಾಡೋರಿಗೆ ಜಾಸ್ತಿ ಭ್ರಮೆ. ಇನ್ನು ಹೊರಗಡೆಯವ್ರಿಗಾರು ಸ್ವಲ್ಪ ಅವ್ರಿಗಾರು ತಿಳುವಳಿಕೆ ಬಂದಿರತ್ತೆ, ಅವ್ರಾರು ಇನ್ನು ಕಡಿಮೆ ಮಾಡ್ತಿರ್ತಾರೆ. ನಾ ಅಧ್ಯಾತ್ಮ ಮಾಡ್ತೀನಿ ಅನ್ನೋರೇ ಜಾಸ್ತಿ ವಿಷಯಾಭಿರತಿ. ಅದಕ್ಕೆ ಎಲ್ಲಾರು ಅನ್ನೋದು ಬರೀ ಜ್ಞಾನ ಬರೀ ಮಾತಾಡ್ತೀರಾ ಅದನ್ನ ಏನು ಮಾಡೋದಿಲ್ಲ ಅನ್ನೋದಕ್ಕೆ. ಯಾಕೆ ಅಂದ್ರೆ ವಿಷಯಾಭಿರತಿ ಮೊದಲು ಎಲ್ಲಾರ್ಗಿಂತನೂ ಜಾಸ್ತಿ. ಮನೆಯಲ್ಲಿ ನೋಡಿ ನಮ್ಗಿಂತನೇ ಇನ್ನು ಬಾಕಿಯವ್ರು ಸ್ವಲ್ಪ ಕಡಿಮೆ ಇರ್ತಾರೆ. ನಾವ್ ವಿಷಯಾಭಿರತಿ ಏನ್ ಕೇಳೋದು, ಬರೀ ಪ್ರಾಪಂಚಿಕ ವಿಷಯಗಳನ್ನೇ ಬರೀ ಅದನ್ನೇ ಮಾತಾಡೋದು, ಅದನ್ನೇ ನೋಡೋದು. ಏನೇನು ದೊಡ್ಡದು ಬ್ರಹ್ಮಜ್ಞಾನ ಮಾತಾಡ್ತೀರಾ ಮನೆಯಲ್ಲಿ? ಯಾರ ಜೊತೆ ಸೇರಿದ್ರೆ ಬ್ರಹ್ಮಜ್ಞಾನ ಮಾತಾಡ್ತೀರಾ? ಯಾರ ಜೊತೆ ಮನನ ಮಾಡೋನು ಹೇಗಿರ್ಬೇಕು? ಏಕಾಂತ ಬೇಕು ಮನನಕ್ಕೆ. ಎಲ್ಲಾರ ಜೊತೆ ಕುತ್ಕೊಂಡು ಎಲ್ಲಾರ ಜೊತೆ ಮಾತಾಡ್ಕೊಂಡು ಮನನ ಬರುತ್ತಾ? ಮನನ ಅಂತರಂಗದ ಚಿಂತನ ಅದು. ಮನನ ಅಂತರಂಗದಲ್ಲಿ ಅದು ತಾನೇ ಹುಟ್ಟ ಅಂತದದು. ಪ್ರಾಕ್ಟೀಸ್ ಮಾಡಿ ಅದನ್ನೆಲ್ಲಾ ಮಾಡೋದಲ್ಲ. ಯಾರು ಬೈದ್ರೆ ಮಾಡಿದ್ರೆ ಅದನ್ನ ಕುತ್ಕೊಂಡು ಜ್ಞಾಪಕ ಮಾಡ್ಕೊಂಡು ಮಾಡಿ ಎಲ್ಲಾರ ಜೊತೆ ಸೇರ್ಕೊಂಡ್ ಮಾಡ್ತೀವೋ, ನಾವ್ ಒಬ್ರೇ ಇದ್ದಾಗ ಮನನ ಮಾಡ್ತೀವೋ. ಅವ್ರೇ ಯಾಕೆ ಹಿಂಗಂದ್ರು, ಅವ್ರಿಗೆ ಹಿಂಗ್ ಅನ್ಬೇಕು, ವಾಪಸ್ ಅವ್ರಿಗೆ ಹಿಂಗ್ ಮಾಡ್ಬೇಕು, ಅದನ್ನೆಲ್ಲಾ ಮಾಡ್ತೀನಲ್ಲ. ಯಾವ್ದಾದ್ರು ಬೈದಿದ್ದು ಮನನ ಆ ರೀತಿ ಮಾಡ್ತೀನ ನಾನು? ಅವ್ರ ಅದೇ ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂಬ ತಿಳಿವಂತೆ. ನನಗೆಲ್ಲವೂ ಜ್ಞಾನ ಗೊತ್ತಿದೆ, ನನಗೆ ನಿತ್ಯ ವಸ್ತು ವಿವೇಕ ಗೊತ್ತಿದೆ. ಆ ಬ್ರಹ್ಮ ವಸ್ತು ಅದಕ್ಕೇನೂ ಇಲ್ಲ, ಅನಿತ್ಯ ವಸ್ತು ಇದು ಒಂದಿನ ನಾಶ ಆಗತ್ತೆ. ಇವೆರಡನ್ನೂ ಹೇಳಕ್ ಕಲ್ತಿರ್ತೀನಿ. ನಾನ್ ಮಾತ್ರ ವಿಷಯಾಭಿರತಿ ಅಂತೆ. ಹೇಗಾಗತ್ತೆ ಅದು? ಇಡೀ ಜೀವನ ಪೂರ್ತಿ ವಿಷಯಾಭಿರತಿ. 70-80 ವರ್ಷದವರೆಗೂ ನಾವು ಮಾಡೋದು ಬರೀ ವಿಷಯಾಭಿರತಿ. ಬರೀ ಇದನ್ನ ಬರೀ ಬಳಸೋದಿಕ್ಕೆ ಹೇಳೋದಿಕ್ಕೆ ಕಲಿತ್ರೆ ಹೇಗೆ ನನಗೆ ಅದು ಆರಾಮ್ ಕೊಡುತ್ತೆ? ಅದು ಸುಖ ಕೊಡುತ್ತಾ? ಅದು ನನ್ನ ಮನಸ್ಸಿಗೆ ನನಗೆ ಅನಿಸ್ಬೇಕಲ್ಲ. ಯಾರಿಗೆ ಹಿತವಿದು ಅಹಿತವಿದು ಅನ್ಸುತ್ತೋ ಅವನೇ ತಿರ್ಗಾ ಪರದಾಡ್ತಾನೆ ಹೊರಗಡೆದಕ್ಕೆ. ನಾನ್ ಅಷ್ಟೊಂದ್ ಯಾಕೆ ಪರದಾಡ್ತೀನಲ್ಲ ಇಷ್ಟೊಂದೆಲ್ಲ ಕೇಳಿ. ನನಗೇನು ಎಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರು ಗೊತ್ತು, ಎಲ್ಲಾ ಗುರುಗಳ ಹತ್ರನೂ ಹೋಗಿದ್ದೀನಿ, ಎಲ್ಲಾರ ಹತ್ರನೂ ನಾನ್ ದರ್ಶನ ಮಾಡಿದ್ದೀನಿ, ಎಲ್ಲಾ ಮಾಡಿದ್ದೀನಿ. ಆದ್ರೆ ನನಗ್ ಮೊದಲಿನ ಹಾಗೆ ವಿಷಯಾಭಿರತಿ ಇದೆ ಅಂದ್ರೆ ಏನು ಪ್ರಯೋಜನ? ಅದನ್ ಕಡಿಮೆ ಆಗ್ಲೇಬೇಕಲ್ಲ. ಕಡಿಮೆ ಆದ್ರೇನೆ ಆತ್ಮಜ್ಞಾನ ಆಗೋದು. ಅಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ನೀನು ಆ ರೀತಿ ಆಗ್ಬೋದು, ಈ ರೀತಿ ಆಗ್ಬೋದು, ಕೈ ಹಿಂಗ್ ಮಾಡಿ ಎಲ್ಲೋ ಕರುಣೆಯಿಂದ ಇನ್ನೇನ್ ಗುರುಗಳೇ ಹೇಳ್ತಾ ಇದಾರಲ್ಲ, ಅವೆಲ್ಲ ಪ್ರತಿಯೊಂದು ಇದೆಲ್ಲ ಗುರುಗಳ ಅನುಗ್ರಹನೇ, ಗುರುಗಳ ಕೃಪೆನೆ. ಅದನ್ನೇ ಅವ್ರು ಬೋಧನೆ ಮಾಡ್ತಿರೋದು. ಇದನ್ ಬಿಟ್ಟು ಇನ್ಯಾವ ರೀತಿ ಅನುಗ್ರಹ ಮಾಡ್ಬೇಕು ಅವ್ರು? ಈ ರೀತಿ ಹೇಳ್ತಿದಾರಲ್ಲ, ಇದು ಅನುಗ್ರಹ ಅಲ್ವಾ? ಹಿತವಿದು ಅಹಿತವಿದು ಅಂತ ತಿಳ್ಕೊ ನೀನು. ಇದು ಒಂದು ದಿನ ಹೋಗುತ್ತಿದು. ಬರೀ ತಿಳುವಳಿಕೆ ಮಾಡ್ಕೊಳ್ತೀನಿ ನಾನದು. ನನಗ್ ದರ್ಶನನೇ ಆಗ್ತಿಲ್ಲ ಅದು. ಆ ದರ್ಶನ ಆಗಿಲ್ಲ ಸರಿ, ಅದಕ್ಕೇನಾದ್ರು ಪರದಾಡ್ತೀಯ ನೀನು? ಈ ರೀತಿ ದರ್ಶನ ನನಗಾಗಿಲ್ಲ ಅಂತ ಏನಾದ್ರು ಗುರುವಿನಲ್ಲಿ ಹತ್ತು ಮಾಡಿ ಕರೆದು ಮಾಡ್ತೀಯ ನೀನು? ಏನೂ ಮಾಡಲ್ಲ. ಬರೀ ಇಲ್ಲಿ ಕೇಳೋದು, ವಿಷಯಾಭಿರತಿಯಲ್ಲೇ ಮುಳುಗಿರೋದು. ಬೆಳಗ್ಗೆ ಇಷ್ಟು ಗಂಟೆ ಅದು ಇಷ್ಟೋ ತನಕ ಬಂದು ಕುತ್ಕೊಂಡು ಅದ್ರಲ್ಲಿ ಮನಸ್ಸು ಎಷ್ಟೋ ತನಕ ಅದು ತನ್ಮಯವ ಕೇಳುತ್ತೋ ಅದಕ್ಕೆ ಗೊತ್ತದು. ಆ ಹಿಂದಿನ ದಿನದ ನಮ್ಮ ಜೀವನ ಅಷ್ಟೊಂದು ಅಸ್ತವ್ಯಸ್ತ ಕಳೆದಿರ್ತೀವಿ. ಬೆಳಗ್ಗೆ ಹೇಗೆ ಶ್ರವಣ ಫಲ ಕೊಡುತ್ತೆ? ಅದಕ್ಕಾಗಿ ಹಪಾಹಪಿ ಮಾಡಿದಿನ. ಎಲ್ಲಾ ಮಹಾತ್ಮರ ಜೀವನ ನೋಡಿ, ನಮ್ಮ ಜೀವನ ನೋಡಿ. ಅವ್ರು ನಮ್ಮಾಗೆ ಕಳೆದಿದಾರ ಅದನ್ನ. ಅವ್ರಿಗೆ ನಮ್ಗಿಂತ ಇನ್ನೂ ಅವರಿಗೆ ಕಷ್ಟ ಇತ್ತು. ಆದ್ರೂ ಅವರು ಏನು ಜ್ಞಾನದ ಹಪಾಹಪಿ. ಸಿದ್ಧಾರೂಢರಾಗ್ಲಿ ಯಾಕಷ್ಟು ಚಿಕ್ಕ ವಯಸ್ಸಿಗೆ ಅವ್ರ ಮನೆ ಬಿಟ್ರು ಅವ್ರ ಅದನ್ನ. ನಾವ್ ಇಲ್ಲೇ ಕುತ್ಕೊಂಡು ಅವ್ರದೆಲ್ಲ ಕತೆ ಹೇಳೋದು. 70-80 ವರ್ಷ ಆದ್ರೂ ಮನೆ ಬಿಟ್ಟು ಅರ್ಧ ಗಂಟೆ ಹೋಗಲ್ಲ. ಸಿದ್ಧಾರೂಢರು 5 ವರ್ಷಕ್ಕೆ ಮನೆ ಬಿಟ್ರು. ರಮಣ ಮಹರ್ಷಿಗಳ ಹಾಗಾದ್ರು, ರಾಮಕೃಷ್ಣ ಅವ್ರೆಲ್ಲಾರು ಆದ್ರು. ನಾನೇನು ಬರೀ ಇವ್ರದನ್ನ ಮಾತಾಡ್ಕೊಂಡು ನನಗೇನು ಲಾಭ? ನನಗೆ ಆತ್ಮಚಿಂತನ ಬರ್ಬೇಕಲ್ಲ. ನಮ್ಮ ಅಪ್ಪವ್ರೆಲ್ಲ ಅಂತಿದ್ರು, ನಾವೆಲ್ಲ ಏನಾದ್ರು ಜ್ಞಾನದ ಹೇಳಿದಾಗ, ನೀವೆಲ್ಲಾ ಜ್ಞಾನದವರೇ ಇದೀರಿ ಬಿಡ್ರಿ ಹಾಗೆ ಹೇಗೆ. ಆದ್ರೆ ನನ್ನ ಅನುಭವ ಬರ್ಬೇಕು ತಾನೇ ಮುಖ್ಯ. ಅವ್ರ ಗುರುಗಾರು ಹೇಳ್ತಿದಾರೆ, ಹೌದು ನಾನು ಆತ್ಮವಸ್ತು, ಆದ್ರೆ ನನ್ನ ಅನುಭವಕ್ಕೆ ಬರ್ದೆ ಏನೂ ಮಾತುಗಳು ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ನನ್ನ ಕೊನೆಯ ಕಾಲಕ್ಕೆ, ನನ್ನ ದೇಹದ ದುಃಖಕ್ಕೆ, ನನ್ನ ಮಾನಸಿಕ ದುಃಖಕ್ಕೆ ಯಾವುದೂ ಜಗತ್ತಲ್ಲಿ ಬರೋದಿಲ್ಲ. ಇನ್ನ ಸಾವು, ಇಡೀ ಜಗತ್ತೇ ಒಂದ್ ಕಡೆ ನಿಂತಿರ್ಲಿ, ಆ ಸಾವು ಯಾರನ್ನೂ ಕಾಪಾಡೋದಿಕ್ಕಾಗೋದಿಲ್ಲ. ಆ ಸಾವು ಬಂತು, ಇಡೀ ಜಗತ್ತೇ ಅದು ನಿಲ್ಲಿಸ್ಬೇಕು ಅಂದ್ರೂ ಆಗೋದಿಲ್ಲ. ಅದಕ್ಕೆ ಒಂದೇ ಆಗೋದಂದ್ರೆ ಬ್ರಹ್ಮಜ್ಞಾನ ಒಂದೇ. ಆ ಬ್ರಹ್ಮಜ್ಞಾನದ ಹಪಾಪಿ ಬೇಕಲ್ಲ. ಬ್ರಹ್ಮಜ್ಞಾನದ ಹಪಾಪಿ ಇರೋವನಿಗೆ ನಿತ್ಯ ವಸ್ತು ವಿವೇಕ. ಬರೀ ತಿಳುವಳಿಕೆ ಇರೋವನಿಗೆ ಹೆಂಗೆ ಅವನಿಗೆ ಮುಮುಕ್ಷು ಅಂತ ಹೆಂಗ್ ಹೇಳೋದು? ನಾವು ಸಾಧಕರು ಅಂತ ಹೆಂಗ್ ಹೇಳ್ಕೊಳ್ಳೋದು? ಒಂದೇ ಒಂದು ಸಲಿ ಬರೀ ದರ್ಶನದಿಂದ ಮಹಾತ್ಮರಾಗಿದ್ದಾರೆ ಎಲ್ಲಾರುನುವೆ. ಅಷ್ಟಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪನಾದ್ರೂ ತಿಳುವಳಿಕೆ ಬೇಕಲ್ಲ. ಬರೀ ಗುರುವಿನ ಒಂದು ಅನುಗ್ರಹ, ಯಾವುದೋ ಒಂದು ಘಟನೆಗಳು ಒಬ್ಬೊಬ್ರನ್ನ ಮಹಾತ್ಮರನ್ನಾಗಿ ಮಾಡಿದೆ. ನಾವು 25, 30, 40 ಅದನ್ನ ಖುಷಿಯಾಗಿ ನಾವ್ ಹೇಳ್ಕೊತೀವಿ ಅದನ್ನ. ನಾನು 20 ವರ್ಷ ಮಾಡ್ದೆ, 30 ವರ್ಷ ಮಾಡ್ದೆ ಅಂತ. ಮೊದ್ಲು ನನಗೆ ಪ್ರವಚನಕ್ಕೆ ಬಂದಾಗ ಅನಿಸ್ತಿತ್ತು,
ಅವರೆಲ್ಲರೂ ಸೀನಿಯರ್ಸ್ ನಮ್ಗಿಂತ ಇರ್ತಿದ್ರಲ್ಲ, ನಾವ್ 20 ವರ್ಷದಿಂದ ನಾವು ಪ್ರವಚನಕ್ಕೆ ಬರ್ತಿದೀವಿ, ಒಂದು ದಿನನೂ ನಾವ್ ತಪ್ಪಿಸ್ತಿಲ್ಲ ಅಂತಿದ್ದಾಗ ನನಗ್ ಅನಿಸ್ತಿತ್ತು ಜೀವ ಭಾವ ಬಿಡಕ್ ಇಷ್ಟ ಇಲ್ಲ, ಅದಕ್ಕೆ ಅದು 20 ವರ್ಷ 30 ವರ್ಷ ಪ್ರವಚನ ಮಾಡೋದು. ಯಾರಿಗೆ ಜೀವ ಭಾವದ ಬಗ್ಗೆ ದರ್ಶನ ಆಗತ್ತೆ ಅವನ್ ಯಾಕೆ 20 ವರ್ಷ ಶ್ರವಣ ಮಾಡ್ತಾನೆ? ಇದು ಮುಮುಕ್ಷುವಿನ ಲಕ್ಷಣನ ಇದು? ಯಾರಿಗೆ ನನಗೆ ಬೇಡ, ಈ ಜಗತ್ತಂದ್ರೆ ಏನು, ಇದು ಅನಿತ್ಯ, ನಾನ್ ಪಾರಾಗ್ಬೇಕು ಅಂತ ಯಾರ್ ಪರದಾಡ್ತಿರ್ತಾನೋ ಅವನಿಗೆ ಯಾಕೆ ಬೇಕನ್ಸತ್ತೆ? ಇದು ಜೀವ ಭಾವವನ್ನ ತಳ್ತಾ ಇರೋದು, ಇದನ್ನ ಜೀವವನ್ನ ಇಡ್ಕೋಬೇಕು ಅನ್ನೋರ್ ಲಕ್ಷಣ ಅಲ್ವಾ ಅದು? ನನಗೆ ಯಾಕೆ ಇಷ್ಟು ದಿನ ಆಗ್ತಿಲ್ಲ ಅಂತ ದೊಡ್ಡ ದೊಡ್ಡ ಮಹಾತ್ಮರು, ನಮ್ಮ ಅಪ್ಪವ್ರಂತವ್ರು ಸಹ ಬಂದೋದ್ರು, ಆದ್ರೂ ನಮಗ್ ಪ್ರಜ್ಞೆ ಬರೋದಿಲ್ಲ. ಏನ್ ಅವ್ರದ್ದು ಆ ದಿನ ಬಂದ್ರೆ ಅಷ್ಟೇ, ಜನವರಿ 2ನೇ ತಾರೀಕು, ಅವಾಗ ಒಂದು ದಿನ ಏನ್ ಅವ್ರನ್ನ ಸ್ಮರಣೆ ಮಾಡಿದ್ದೇನು, ಅವ್ರಂತವ್ರ ಸಂತ್ರಿಲ್ಲ, ಅವ್ರ ಆ ರೀತಿ ಅವ್ರನ್ನ ಬರೀ ಹೊಗಳೋದು. ಅವ್ರು ಇದಾರೆ, ಅವ್ರ ಮಹಾತ್ಮರು ಆದ್ರು, ನಾನೇನು? ನಾನು ಆ ರೀತಿ ಆಗ್ಬೇಕು ಅಂತ ತಾನೇ ಅವ್ರು ಹೇಳಿದ್ರು, ಇಲ್ಲ ನಾನ್ ಮಾತ್ರ ಆ ರೀತಿ ನೀವೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರ. ಮತ್ತೆ ನಾವ್ ಅದೇ ರೀತಿನೇ ಹಿತವಿದು ಅಹಿತ, ಬರೀ ಸಣ್ಣದೇ ಪ್ರಾರಂಭ ಆಗಿಲ್ಲ ಇನ್ನ ಬ್ರಹ್ಮಜ್ಞಾನ ಆಗಿದ್ದೀನಿ, ನಾನ್ ಬ್ರಹ್ಮ ಆತ್ಮ ಬರೀ ಮಾತಾಡಿದ್ರೆ ಏನು? ನನಗಿಲ್ಲಿ ಎಲ್ಲಾ ದೇಹ ಕಾಡ್ತಾ ಇದೆ, ಅದು ಒಂದೊಂದು ಸಣ್ಣದ್ ಬಂದ್ರುನು ಕಾಡುತ್ತೆ ಅದು. ಕಾಲ್ ನೋವು ಬಂತು, ತಲೆ ನೋವು ಬಂತು, ಮಾಡು ಬ್ರಹ್ಮಜ್ಞಾನ ಚಿಂತನ, ದೇಹ ಅದ್ರ ಪಾಡ್ಗೆ ಅದು ತಲೆ ನೋವ್ತಿದೆ, ನಾನ್ ಆತ್ಮ ಇದ್ದೀನಿ, ಹೇಳು ನೋಡೋಣ. ಅದ್ ಹೆಂಗ್ ಹೇಳ್ತೀಯ ನೀನು? ಆಗೋದೇ ಇಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಅದು ಆ ರೀತಿ ಅಲ್ಲ. ಅದಕ್ಕಾಗಿ ಜೀವನವನ್ನ ಅರ್ಪಿಸ್ಬೇಕು, ಗುರುವಿಗಾಗಿ ಅರ್ಪಿಸ್ಬೇಕು. ಯಾವಾಗಲೂ ಶ್ರವಣ ಮನನ, ಯಾವಾಗಲೂ ಎಚ್ಚರಿಕೆ ಇರ್ಬೇಕು ಸಾಧಕ. ನನಗೆ ಯಾವ ರೀತಿ ವಾಸನೆಗಳು, ಯಾವ ರೀತಿ ಪ್ರಪಂಚದ ಇಂದ್ರಿಯಗಳ ವಿಷಯಾಭಿಲಾಷೆಗಳು ಎಲ್ಲ ನನ್ನೊಳಗೆ ಕುಣಿತಿದೆ, ಜೊತೆಗೆ ಅದಕ್ಕೆ ಪರಿಸರನೂ ಇದೆ ಅಂತದ್ರಲ್ಲಿ ನಾನು ಎಷ್ಟು ಎಚ್ಚರಿಕೆಯಾಗಿರ್ಬೇಕಲ್ಲ. ಅದನ್ನ ಅವ್ರು ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂಬ ತಿಳಿವಂತೆ. ನನಗೆಲ್ಲಾ ಗೊತ್ತಿದೆ, ಹಿತ ಯಾವುದು ಅಹಿತ ಯಾವುದು ಜ್ಞಾನ ಇದೆ, ವಿಷಯಾಭಿರತಿಯಂತೆ. ಆದ್ರೆ ವಿಷಯದಲ್ಲಿ ಬಹಳ ಆಸಕ್ತಿ ಇದ್ದೀನಿ ನಾನು. ನನ್ನನ್ನೇ ನಾನೇ ನೋಡ್ಕೋಬೇಕಲ್ಲ, ಹೌದಲ್ಲ? ಯಾವಾಗ ನಾನು 10 ನಿಮಿಷ ಏನಾದ್ರು ತಿಂಡಿ ಆಗ್ಲಿ ಯಾವ್ದ್ರ ಬಗ್ಗೆ ಚಟ, ಅದ್ರ ಪಾಡಿಗೆ ಅದು ದೇಹ ತಾನೇ ಚಟ ಮಾಡುತ್ತೆ, ನಾನ್ ಆತ್ಮ ಇದ್ದೀನಿ. ಆಗತ್ತಾ ಇದು? ಈ ರೀತಿಯ ಸಾಧನ ಹೇಗಾಗತ್ತೆ? ಇದು ಸಾಧಕನ ಲಕ್ಷಣನ? ಅದು ಬಿಡ್ಲೇಬೇಕು, ಅದನ್ನ ಇಂದ್ರಿಯಗಳನ್ನ ಕಡಿಮೆ ಮಾಡ್ಲೇಬೇಕು. ಅವುಗಳ ಆಕರ್ಷಣೆ ಕಡಿಮೆ ಆದ್ರೆ ಮನಸ್ಸು ತಣ್ಣಗಾಗೋದು, ಆಗ್ಲೇ ಕ್ಷಮೆ ಬರೋದು. ಇಂದ್ರಿಯಗಳು ಪ್ರಬಲವಾಗಿ ಹೊರಗಡೆ ಎಲ್ಲಾ ಸುತ್ತಾಡ್ತಾ ಇದೆ, ಅದನ್ ನೋಡ್ಬೇಕು, ಇದನ್ ನೋಡ್ಬೇಕು, ಅದನ್ ಮಾಡ್ಬೇಕಂತ ಮನಸ್ಸು ಅಷ್ಟೊಂದು ಕುಣಿತಾ ಇದೆ. ಹೇಗೆ ಆ ಮನಸ್ಸು ಸಮಾಧಾನ ಇರುತ್ತೆ? ಅದಕ್ಕೆ ತುಪ್ಪ ಸುರಿದಂಗೆ ಎಲ್ಲಾ ವಿಷಯಾಭಿರತಿಗಳು, ಮನೆಯಲ್ಲಿ ಹೆಂಡತಿ ಮಕ್ಕಳು ಮೋಹ ಮಮಕಾರ ದುಡ್ಡು ಎಲ್ಲವೂ ಅವುಗಳನ್ನ ಕುಣಿಸ್ತಾ ಇದೆ. ಆದ್ರೆ ನನಗೆ ಅದ್ರ ಬಗ್ಗೆನೇ ತನ್ಮಯವಾಗಿ ಜೀವನ ಮಾಡ್ತಾ ಇದ್ದೀನಿ. ಹಿತವಿದು ಅಹಿತವೆಂಬ ತಿಳಿ ಇದೆ ನನಗೆ. ಹೇಗಾಗತ್ತೆ? ನನಗ್ ಗೊತ್ತಿದೆ, ನನಗೆ ಬ್ರಹ್ಮ ವಸ್ತು ನಾನು ಅಂತ ಗೊತ್ತಿದೆ, ಇದೆಲ್ಲವೂ ಅನಿತ್ಯ ಅಂತಾನೂ ಗೊತ್ತಿದೆ. ಅನಿತ್ಯದಲ್ಲೇ ತನ್ಮಯ ಆಗಿ ತಿರ್ಗಾ ಅದ್ರಲ್ಲೇ ಮಾತಾಡೋದು ಹೇಗಾಗತ್ತೆ ಆತ್ಮಜ್ಞಾನ? ಹಿತವಿದು ಅಹಿತವೆಂಬ ತಿಳಿವಂತೆ, ವಿಷಯಾಭಿರತಿಯಂತೆ, ಕ್ಷಮೆಯಂತೆ, ಮನ ಮರುಕವಂತೆ. ಕ್ಷಮೆ ಅತ್ಯಂತ ಶ್ರೇಷ್ಠ. ಮನಸ್ಸಿಗೆ ಕ್ಷಮೆ ಇಲ್ಲದೆ ಇರೋದಕ್ಕೆ ಇಷ್ಟೊಂದೆಲ್ಲ ಕಾರಣ. ಬರೀ ತಿಳುವಳಿಕೆಯನ್ನ ನಾನು ಕ್ಷಮೆ ಅಂತ ಬಳಸ್ಕೊತೀನಿ. ಆದರೆ ಕ್ಷಮೆ ಅಂದ್ರೆ ಏನದು? ವಿವೇಕ ಅಂದ್ರೆ ಎಷ್ಟು ಪ್ರಧಾನ ಅದು. ವಿವೇಕ ಬಂದಿರೋನ್ ಯಾಕೆ ತಿರ್ಗಾ ಅದನ್ನ ಮಾಡ್ತಾನೆ? ನಮ್ಗೆ ಎಷ್ಟು ಚೆನ್ನಾಗಿ ವಿವೇಕ ಇದೆ ಅಂದ್ರೆ ಬೇರೆಯವ್ರು ನಾವಲ್ಲ ಅಂತ ವಿವೇಕ ಇದೆ ತಾನೆ. ಬೇರೆ ಪಕ್ಕದ ಮನೆಯವರು ಬೇರೆಯವರು ಅವ್ರಿಗೆ ಏನಾರಾದ್ರೆ ನನ್ಗಾಗತ್ತಾ? ಎಷ್ಟು ಚೆನ್ನಾಗಿ ವಿವೇಕ ಇದೆಯಲ್ಲ, ಅದೇ ವಿವೇಕ ನನ್ ಮನೆಯಲ್ಲಿ ಯಾಕಿಲ್ಲ? ಕ್ಷಮೆಯಂತೆ, ನನಗೆ ವಿವೇಕ ಇದೆ, ನನಗೆಲ್ಲ ವಿವೇಕ ಇದೆ ಅಂತೀಯಲ್ಲ, ಹಾಗಾದ್ರೆ ಅವ್ರಿಗೆಲ್ಲ ಆಗಿದ್ದು ನನಗೆ ಆಯ್ತು ಅಂತ ಯಾಕೆ ಅಷ್ಟೊಂದ್ ಮಾಡ್ತೀಯ? ಮನ ಮರುಕವಂತೆ, ಹಗಲಿರುಳು ಮಗಳು ಮನೆ ದುಡ್ಡು ಅದನ್ ಬಿಟ್ಟು ಏನ್ ಮಾಡ್ತೀಯ? ನೀನೇ ಒಂದು ದಿನ ನೋಡು, ಅದೇ ನೀನ್ 70-80 ವರ್ಷ ಮಾಡಿರೋದುವೆ. ಬೆಳಗ್ಗೆಯಿಂದ ನೀನ್ ಏನಿಲ್ಲಿ ಅರ್ಧ ಗಂಟೆ ಕೇಳೇನು ಕೇಳ್ಬೇಕಾದ್ರುನುವೆ ಮನೆದೆಲ್ಲ ಅಲ್ಲೆಲ್ಲ ಅರ್ಧಂಬರ್ಧ ಮುಗಿಸಿ ರೋಡಲ್ಲೂ ಬರೀ ಅದೇ ಯೋಚನೆ. ಏನ್ ಶ್ರವಣಕ್ ಬರ್ಬೇಕಾದ್ರೆ ನಾನು ಇವತ್ತು ಬ್ರಹ್ಮಜ್ಞಾನವನ್ನ ಕೇಳ್ಬೇಕು, ನನ್ ಮನಸ್ಸು ಏಕಾಗ್ರವಾಗಿ ಇಡ್ಬೇಕು, ಅದನ್ ಬಿಟ್ಟು ಬೇರೆ ಚಿಂತನ ಮಾಡ್ಬಾರ್ದು ಅಂತ ಬರ್ತೀಯ? ಪ್ರಜ್ಞೆನ ಇಲ್ಲ ಇಲ್ಲಿ ಬರೋವರ್ಗುನುವೆ. ಇಲ್ಲಿ ಬಂದು ಕೂತಾಗ್ಲೂನುವೆ ಎಷ್ಟೋ ತನಕ ಅದನ್ನ ಏಕಾಗ್ರವಾಗಿ ಕೇಳುತ್ತೆ ಮನಸ್ಸು. ಆ ರೀತಿ ಕ್ಷಮೆ ಬರ್ಬೇಕಲ್ಲ. ಅದಕ್ಕೆ ಕ್ಷಮೆ ಇದೆ ಅಂತ ಮಾತ್ರ ಹೇಳ್ತೀಯಲ್ಲ, ಇಲ್ಲ ನನ್ ಮನಸ್ಸು ಆರಾಮಿದೆ, ನನ್ ಮನಸ್ಸಿಗೆ ವಿವೇಕ ಇದೆ, ವಿವೇಕದವ್ರಂಗೆ ಮಾತಾಡ್ತೀವಲ್ಲ. ದೇಹ ನಾನಲ್ಲ, ಹೇಗೆ ಆಗತ್ತದು? ಮನಸ್ಸು ನಾನಲ್ಲ ಅನ್ನೋದು ಅಷ್ಟು ಸುಲಭನ? ಆ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ, ಅದನ್ನ ನೀನು ಅನ್ನಕ್ ಬಿಟ್ರೆ ತಾನೆ ಅದು ನಾನಲ್ಲ ಅಂತ. ಅದಕ್ ವಿವೇಕ ಬೇಕಲ್ಲ. ಅದಕ್ಕೆ
ಯಾಕೆ ಆ ರೀತಿ ಕುಣಿತಿದ್ಯಾ, ಯಾಕೆ ಅಷ್ಟೊಂದು ಹಂಬಲಿಸ್ತಿದ್ಯಾ, ಯಾವ್ದಕ್ಕಾಗ ಅಷ್ಟು ಹಂಬಲಿಸ್ತಿದ್ಯಾ? ಅದಕ್ ವಿವೇಕ ಬೇಕಲ್ಲ. ತಿಳುವಳಿಕೆನ ವಿವೇಕ ಅನ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಗುರುವಿನ ಹತ್ರ ಕೇಳಕ್ಕೂ ಹೋಗಲ್ಲ. ನನಗ್ ವಿವೇಕ ಬಂದಿದ್ಯಾ, ನನಗ್ ಕಡಿಮೆ ಆಗಿದೆ, ಎಲ್ಲವೂ ಗುರುವಿನ ಸನ್ನಿಧಿಯಲ್ಲಿ ನಡಿಬೇಕಲ್ಲ. ಅದು ಒಂದು ದಿನನಾದ್ರೂ ಗುರುವಿನ ಹತ್ರ ಹೋಗಿ ಕೇಳ್ಕೊಂಡಿದೀವ? ನನಗೆ ಯಾವುದು ದರ್ಶನ ಆಗಿಲ್ಲ, ನಿತ್ಯ ವಸ್ತು ದರ್ಶನ ಆಗಿಲ್ಲ, ಶಮದಮಾದಿಗಳು ಬಂದಿಲ್ಲ, ಒಂದು ದಿನನಾರುವೆ ನನಗೆಲ್ಲಾ ಆಗ್ಲೇ ಬಂದ್ಬಿಟ್ಟಿದೆ ಅನ್ನಂಗೆ ಇರ್ತೀನಲ್ಲ ನಾನು. ಏನೂ ಆಗೋದಿಲ್ಲ, ದುಃಖಿ ಆಗ್ತೀವಿ. ಎಲ್ಲಾರಂಗು ನಾವು ಒಂದು ದಿನ ಹೋಗ್ತೀವಿ, ಬರೀ ಎಲ್ಲಾರು ಹೇಳ್ದಾಗ ಕೇಳಿದಾಗ ನಾನು ಅಧ್ಯಾತ್ಮ ಸಾಧಕರು ಅಂತ ಹೇಳ್ಕೋಬಹುದು. ಆದ್ರೆ ಜೀವನ ಮಾತ್ರ ಬೇರೆಯವ್ರಿಗಿಂತನೂ ನಂದು ಇನ್ನೂ ವಿಷಯಾಭಿರತಿ, ಕ್ಷಮೆನೇ ಇಲ್ಲ, ಬರೀ ಮನ ಮರುಕತನ. ಏನ್ ಮಾಡ್ತಿರತ್ತೆ ನನ್ನ ಮನಸ್ಸು ನೋಡು ಒಂದ್ ಸ್ವಲ್ಪ. ಬರೀ ಗಂಡನ್ ಬಗ್ಗೆ, ಇವತ್ತು ಅವ್ರು ಊಟ ಮಾಡಿಲ್ಲ, ಇವತ್ತು ಅವ್ನಿಗೆ ಆರೋಗ್ಯ ಸರಿ ಇಲ್ಲ, ಇವತ್ತು ಅವ್ನಿಗೆ ದುಡ್ಡು ಬಂದಿಲ್ಲ, ಇಲ್ಲ ಹೆಂಡತಿ ಬಗ್ಗೆ, ಹೆಂಡತಿ ಇವತ್ತು ಅವ್ರು ಹಂಗಿದ್ದಾರೆ, ಅವ್ರು ಕೋಪ ಮಾಡ್ಕೊಂಡವ್ರೆ, ಅವ್ರು ಹಂಗ್ ಮಾಡವ್ರೆ, ಹಿಂಗ್ ಮಾಡವ್ರೆ, ಇನ್ನ ಬೇರೆ ಮಕ್ಳ ಬಗ್ಗೆ. ಇದನ್ ಬಿಟ್ಟು ಇನ್ನೇನ್ ಮಾಡ್ತೀರಾ? ಆದ್ರೆ ನನಗೆ ಕ್ಷಮೆ ಇದೆ, ನನ್ನನ್ನು ಸೇರ್ಸ. ಕ್ಷಮೆಯಂತೆ ಮುಕುತಿ ಮನ ಮರುಕವಂತೆ. ಆದ್ರೆ ಮನಸ್ಸು ಬಹಳ ಬರೀ ಅದ್ರಲ್ಲೇ ತಾಪ ಆಗಿರೋದು. ಅವ್ರಂದ್ರು ಇವ್ರಂದ್ರು, ನನಗ ಅಪಮಾನ ಆಯ್ತು, ಹಂಗಾಯ್ತು ಹಿಂಗಾಯ್ತು, ದಿನಪೂರ್ತಿ ಅದ್ರಲ್ಲೇನೆ. ಮನಸ್ಸನ್ನ ಬಿಟ್ಟು ನೀನು ಒಂದು ಕ್ಷಣ ಏನಾದ್ರೂ ಇದೆಯಾ? ನೀನು ಮನನ ಮಾಡಕ್ ಆಗಿದ್ಯಾ? ನಿನಗೆ ಮನನ ಹೆಂಗ್ ಮಾಡ್ತೀಯ ಇಂಥ ಮನಸ್ಸಿಟ್ಕೊಂಡು? ಕ್ಷಮೆ ಇರುವ ಮನಸ್ಸಿಗೆ ಮನನ ಬರೋದ್ ಕಷ್ಟ ಇದೆ. ಇನ್ ಈ ರೀತಿ ಬರೀ ವಿಷಯದಲ್ಲೇ ಬರೀ ಹೆಂಡತಿ, ಮಕ್ಕಳು, ದುಡ್ಡು, ಒಂದು ಚೂರ್ ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ರೆ ಅವತ್ತು ಪೂರ್ತಿ ಸಮಾಧಾನ ಇರೋದಿಲ್ಲ. ಅದ್ರ ಮೇಲ್ ಅಷ್ಟು ವಿಶ್ವಾಸ. ದುಡ್ಡಿದ್ರೇನೆ ಜೀವನ, ಹೆಂಡತಿ ಇದ್ರೇನೆ ಜೀವನ, ಮಕ್ಕಳಿದ್ರೇನೆ ಜೀವನ. ಈ ರೀತಿಯ ಮನಸ್ಸು ವಿಪರೀತ ಭ್ರಮೆಯಿಂದ ಹಗಲು ರಾತ್ರಿ ಅದನ್ನೇ ಮನ ಮರುಕವಂತೆ. ಆದ್ರೆ ನನಗೆ ಕ್ಷಮೆ ಇದೆ ಅಂತೀಯಲ್ಲ, ಹೇಗದು? ಇನ್ ಕ್ಷಮೆನೇ ಇಲ್ಲ ಅಂದ್ರೆ ಬ್ರಹ್ಮಜ್ಞಾನ ಹೇಗಾಗತ್ತೆ? ದೇಹದ ಪಾಡಿಗೆ ದೇಹ, ಮನಸ್ಸು ಪಾಡಿಗೆ ಮನಸ್ಸು ನಾನಲ್ಲ, ನಾನು ಆತ್ಮ ವಸ್ತು. ಇಷ್ಟರಿಂದ ಈ ಮಾತಿಂದ ಆಗತ್ತಾ? ಅವ್ರು ಏನು ಕ್ರಮಬದ್ಧವಾಗಿ ಗುರುಗಳು, ಮಹಾತ್ಮರು, ಉಪನಿಷತ್ತುಗಳು ಮಾಡಿದರೆ ಸುಮ್ನೆ ಮಾಡಿಲ್ಲ ಅವ್ರು ಅದನ್ನೆಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ, ಸಮಾಧಿ ಷಟ್ಕ ಸಂಪತ್ತು, ಮುಮುಕ್ಷತ್ವ ಬರೋದು ಬಹಳ ಕಷ್ಟ. ಅದಕ್ಕೆ ಇಷ್ಟೆಲ್ಲಾ ತಯಾರಿ ಆಗ್ತಿರೋದು. ಬರೀ ಸುಮ್ನೆ ಯಾವ್ದಾದ್ರು ಅದನ್ನೇ ಇಲ್ಲೆಲ್ಲಾ ನಿಜಗುಣರು ಪ್ರತಿಯೊಂದು ಒಂದೊಂದು ಸೂತ್ರದಲ್ಲೂ ಎಚ್ಚರಿಸ್ತಾ ಇದ್ದಾರೆ ಅದನ್ನ. ನೋಡು ನೀನ್ ಈ ರೀತಿ ಅಂತೀಯ, ಈ ರೀತಿ. ಯಾಕಂದ್ರೆ ದಾರಿ ತಪ್ತೀವಿ ಬಹಳ ನಾವು. ಒಂದು ಸ್ವಲ್ಪ ಬುದ್ಧಿ ಇದೆಯಲ್ಲ, ಬಹಳ ದಾರಿ ತಪ್ಸುತ್ತೆ ಅದು. ಶಾಸ್ತ್ರ ತಿಳಿದಿದ್ರಂತೂ ಅವ್ರಿಗೆ ಬೇಗ ದಾರಿ ತಪ್ಸುತ್ತೆ. ಶಾಸ್ತ್ರಾರಣ್ಯಂ ಮಹಾಗೊಂಡಾರಣ್ಯಂ ಅಂತಾನೆ ಅದನ್ನ ಹೇಳಿದ್ದಾರೆ. ಅದಕ್ಕೆ ಇವ್ರು ಶಂಕರಾಚಾರ್ಯರಂತವ್ರಿಗೂ ಸಹ ಆ ಜಾತಿಯ ಅಭಿಮಾನ ಬಂತಂತೆ ಕೊನೆಯಲ್ಲಿ ಅವರಿಗೆ. ಅವ್ರ ಕಥೆಯಲ್ಲೆಲ್ಲ ಎಲ್ಲಾರ್ಗು ಹಿಂಗ್ ಕಥೆ ಹೇಳ್ತೀವಿ, ನನಗಿದ್ಯಾ ನೋಡ್ಕೋಬೇಕಲ್ಲ. ನನಗೆ ಜಾತಿಯ ಅಭಿಮಾನ ಇದೆಯಾ, ಮನೆಯ ಅಭಿಮಾನ ಇದೆಯಾ, ಹೆಂಡತಿ ನಾನು, ಗಂಡ ನಾನು, ಈ ರೀತಿ ಎಲ್ಲಾ ಅಭಿಮಾನಗಳು ನನಗಿದೆಯಾ? ಒಂದು ದಿನ ಕುತ್ಕೊಂಡ್ ಪರೀಕ್ಷೆ ಮಾಡಿದಿನ ನಾನು ಅದನ್ನ? ಪುರ್ಸೊತ್ತೇ ಇಲ್ಲ. ಏನ್ ಇಲ್ಲಿಂದ ಪ್ರವಚನ ಮುಗ್ದಾಗ ಹೊರಟ್ರೆ ಇನ್ ನಾಳೆ ಬೆಳಗ್ಗೆ ಬಂದಾಗ ಆ ಬುಕ್ಕು ತೆಗೆಯೋದು, ಅಲ್ಲಿ ಕೂತ್ಕೊಳ್ಳೋದು. ಇಷ್ಟು ತನ್ಮಯವಾಗಿ ಆ ಸಂಸಾರದಲ್ಲಿ ಮಾಡೋರಿಗೆ ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಆದ್ರೆ ಯಾರಿಗಾರು ಹೇಳ್ಬೇಕಾದ್ರೆ ನಾವ್ ಫಸ್ಟ್ ಹೇಳೋದೇನೆ, ನಾ ದಿನಾ ಪ್ರವಚನಕ್ ಹೋಗ್ತೀನಿ, ದಿನಾ ಶ್ರವಣ ಮಾಡ್ತೀನಿ, ನನಗೆ ಸಿದ್ದೇಶ್ವರ ಸ್ವಾಮೀಜಿಯವ್ರು ಗೊತ್ತು. ಫಸ್ಟ್ ಯಾರು ಸಿಕ್ಕಿದ್ರೆ ಸಾಕು, ಮೊದ್ಲು ಏನ್ ಹೇಳ್ತೀವಿ? ಆ ಗುರುಗಳು ಗೊತ್ತು ನಮ್ಗೆ, ಈ ಗುರುಗಳ ಹತ್ರನೂ ಹೋಗಿದ್ದೀನಿ, ಅವ್ರು ನಮಗ್ ಗೊತ್ತು, ಇವ್ರು ನಮಗ್ ಗೊತ್ತು. ನಿನ್ನ ಮನಸ್ಸು ಎಷ್ಟು ಅದ್ರಲ್ಲಿ ತನ್ಮಯ ಆಗಿದೆ, ನಿನ್ನ ಮನಸ್ಸು ಅದಕ್ಕೆ ಎಷ್ಟು ಅರ್ಪಿಸ್ಕೊಳ್ತು, ಅದು ತುಂಬಾ ಮುಖ್ಯ ಅಲ್ಲ. ಬರೀ ಈ ರೀತಿ ಅವ್ರೆಲ್ಲರೂ ನಿನ್ನ ಹೊಗಳ್ಬೋದು, ಎಷ್ಟೊಂದ್ ಅಧ್ಯಾತ್ಮ ಸಾಧನೆ ಮಾಡ್ತೀಯಾ ನೀನ್, ಎಷ್ಟೊಂದ್ ಅವ್ರೆಲ್ಲಾರು ಅನ್ಬೋದು, ಇಡೀ ಜಗತ್ತಿನ ಕೈಲೇ ಹೊಗಳ್ಸ್ಕೋಬಹುದು. ಒಳಗಡೆ ನನ್ನಂತರಂಗನೆ ನನಗೆ ಕಾಮಕ್ರೋಧಾದಿಗಳು ನನ್ನನ್ನ ಆಟ ಆಡಿಸ್ತಾ ಇದ್ರೆ ಹೇಗ್ ಸಮಾಧಾನ ಇರ್ತೀನಿ ನಾನು? ಅವ್ರು ಅದನ್ನ ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂಬ ತಿಳಿವಂತೆ ವಿಷಯಾಭಿರತಿಯಂತೆ. ನನಗೆ ನಿತ್ಯ ವಸ್ತು ವಿವೇಕ ಗೊತ್ತಿದೆ, ಹಿತ ಇದು ಅಹಿತ ಇದು ಅಂತ ಗೊತ್ತಿದೆ. ಹಿತ ಇದು ಅಹಿತ ಇದು ಅಂತ ಗೊತ್ತಿರೋನು ಅಹಿತಕ್ಕೆ ಯಾಕೆ ಪರದಾಡ್ತಾನೆ? ಅವನ್ ಯಾಕೆ ತಿರ್ಗಾ ವಿಷಯಾಭಿರತಿ ಅಹಿತ ಇವೆಲ್ಲವೂ ಅಂತ ಗೊತ್ತಿದೆ. ಒಂದು ದಿನ ದೇಹ ನಾಶ, ಒಂದು ದಿನ ದೇಹ ಹೋಗುತ್ತೆ, ಇದು ಯಾರಿಗ್ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಆದ್ರೆ ಸ್ಪಷ್ಟವಾಗಿ ಗೊತ್ತಿದ್ಯಾ? ದರ್ಶನ ಆಗಿದ್ಯಾ? ಅದ್ರ ಬಗ್ಗೆ ಚಿಂತನಾ ಮಾಡಿದೀನ? ಮಾಡಿಲ್ಲ ಅಂದ್ರೆ ಆಗಲ್ಲ, ಎಲ್ಲರಂಗ್ ಹೋಗ್ತೀಯ ಅಷ್ಟೇನೆ. ಇಲ್ಲ ನನ್ಗ್ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ಬಂದಿತ್ತು, ಅವಕಾಶಗಳು ಬಂದಿದೆ, ಗುರುಗಳು ಸಿಕ್ಕಿದ್ದಾರೆ, ಶ್ರವಣ ಸಿಕ್ಕಿದೆ, ಅಂತ ವಾತಾವರಣ ಸಿಕ್ಕಿದೆ, ಈಗ್ಲೇ ಆಗ್ಲಿಲ್ಲ ಅಂದ್ರೆ ಇನ್ಯಾವಾಗ ಆಗೋದು? ವಿಷಯಾಭಿರತಿ ಮೊದಲಿನ ಹಾಗೆ ನೀನ್ ಹಾಗೇ ಬದುಕ್ತಿದ್ರೆ ಏನು ಪ್ರಯೋಜನ?
ಕಡಿಮೆ ಆಗ್ಲೇಬೇಕಲ್ಲ. ಕಡಿಮೆ ಯಾಕೆ ಮಾಡ್ಕೋತಿ ಅಂದ್ರೆ ನೀನ್ ಆರಾಮಿರು ಅಂತ ಅಷ್ಟೇನೆ. ವಿಷಯಾಭಿರತಿ ಕಡಿಮೆ ಆದ್ರೆ ನಾನ್ ಆರಾಮಾಗ್ತೀನಿ. ವಿಪರೀತ ಏನ್ ದೇಹ ಕಣ್ಣು ಮನಸ್ಸು ಏನ್ ಬಳಸಿ ರಾತ್ರಿ ಯಾವಾಗ ಮಲಗಿದ್ರೆ ಸಾಕು ಅನ್ನಂಗಾಗಿರುತ್ತೆ. ಅಷ್ಟು ಅವುಗಳನ್ನ ಬಳಸಿರ್ತೀನಿ. ಯಾವ್ದಕ್ಕೆ? ರಾಗದ್ವೇಷಾದಿಗಳು ಮೋಹ ಮಮಕಾರಗಳು. ಇದನ್ ಬಿಟ್ಟೇನ್ ದೇವ್ರಿಗೆ ಬಳಸಿರ್ತೀನ? ದೇವ್ರಿಗೆ ಇವತ್ ನಾನ್ ಬಳಸಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನನ್ನ ಬಳಲಿಕೆ ಆಗಿದೆ ಅಂತ ಯಾರು ಅನ್ನೋರಿದಾರ? ಎಲ್ಲರೂ ನಾವೆಲ್ಲಾ ಬರೀ ಅದನ್ನ ಪ್ರಾಪಂಚಿಕಕ್ಕೆ ಬಳಸಿದೀವಿ. ವಿಷಯಾಭಿರತಿ ಅಂತೆ. ಹಂಗಾದ್ರೆ ಹೇಗೆ? ನಂಗದ್ ವಿವೇಕನೇ ಬಂದಿಲ್ಲ ಇನ್ನು. ನಿತ್ಯ ವಸ್ತು ವಿವೇಕನೇ ಬಂದಿಲ್ಲ. ಬರೆಸ್ಕೋಬೇಕಲ್ಲ ಅದನ್ನ, ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ಬೇಕಲ್ಲ, ಅವ್ರಲ್ಲಿ ಕೇಳ್ಕೋಬೇಕಲ್ಲ ನಾನು ಅದನ್ನ. ನನಗ್ ಬರೋ ಹಾಗೆ ಮಾಡಿ ಅಂತ ಅವ್ರನ್ನ ಬೇಡ್ಬೇಕು ನಾವು ಅದನ್ನ. ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಬರೀ ಆತ್ಮವಸ್ತುವಿನ ಬಗ್ಗೆ ಎಲ್ಲಾ ಹೇಳ್ಬೋದು. ಅದು ಅಸಂಗ, ಆ ರೀತಿ ಈ ರೀತಿ, ಅದ್ ಯಾವ್ದಕ್ಕೂ ಒಳಪಟ್ಟಿಲ್ಲ, ಅದೆಲ್ಲೂ ಯಾವ್ದಕ್ಕೂ ಸ್ಪರ್ಶ ಇಲ್ಲ. ಬ್ರಹ್ಮವಸ್ತು ಯಾವ್ದಕ್ಕೂ ಸ್ಪರ್ಶ ಪಟ್ಟಿಲ್ಲ. ನೀನ್ ಮಾತ್ರ ಎಲ್ಲದಕ್ಕೂ ಪಟ್ಟಿದ್ಯಾ ತಾನೆ? ಹೆಂಡತಿಗ್ ಪಟ್ಟಿದ್ಯಾ, ಮಕ್ಳಿಗ್ ಪಟ್ಟಿದ್ಯಾ, ಎಲ್ಲರಿಗೂ ಪಟ್ಟಿದ್ಯಾ, ಮನೆಗ್ ಪಟ್ಟಿದ್ಯಾ, ಅದ್ ಯಾವ್ದಕ್ಕೂ ಸ್ಪರ್ಶ ಇಲ್ಲ. ನೀನ್ ಎಲ್ಲದಕ್ಕೂ ಪಟ್ಟಿದ್ಯಾ ತಾನೆ? ಮತ್ ನೀನ್ ಬೇರೆ ಆಗ್ಬೇಕಲ್ಲ. ಅದನ್ನ ಮಾಡ್ಲೇಬೇಕು. ಈ ರೀತಿ ವಿವೇಕವನ್ನ ಮಾಡ್ಲೇಬೇಕು. ಶ್ರವಣವನ್ನ ತನ್ಮಯವಾಗಿ ಕೇಳ್ಬೇಕು. ಮತ್ ಅದಕ್ಕಾಗಿ ಮನಸ್ಸು ಹಪಾಹಪಿ ಮಾಡ್ಬೇಕು. ಆ ರೀತಿ ಮಾಡಿಲ್ಲ, ಆತ್ಮಜ್ಞಾನ ಆಗೋದೇ ಇಲ್ಲ. ಕಾಂಪ್ರಮೈಸೇ ಇಲ್ಲ ಅದ್ರಲ್ಲಿ. ಇಲ್ಲ ನನ್ ಕೈಲಿ ಆಗ್ತಿಲ್ಲ ಅಂದ್ರೆ ಆಗಲ್ಲ ಅಷ್ಟೆ. ಯಾಕೆ ನನ್ಗಾಗೋದಿಲ್ಲ? ಜಗತ್ತಲ್ಲಿ ಯಾವುದನ್ನು ನನ್ಗಾಗಲ್ಲ ಅನ್ನಲ್ಲ. ನನ್ ಕೈ ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ ಅಂತ ಯಾರು ಇದಾರ? ನನಗೆ ದುಡ್ಡಿಂದ ಹಪಾಹಪಿ ಮಾಡಕ್ಕೆ ಆಗ್ತಿಲ್ಲ, ಯಾಕೋ ತುಂಬಾ ದಣು ಅಂತೀರ. ನನ್ಗೇನೋ ಉಳಿತಾನೆ ಇಲ್ಲ. ದುಡ್ಡು ಹೆಂಗ್ ಸಂಗ್ರಹ ಮಾಡೋದು? ಒಂದು ದಿನನಾರು ಅಂದಿದ್ಯಾ? ಗಂಡನ ಮೋಹ ಮಾಡೋದು, ಹೆಂಡತಿಯ ಮೋಹ, ಅದ್ ಯಾವತ್ತಾದ್ರೂ ನಿನಗೆ ಅನ್ಸಿದ್ಯಾ? ಸಾಕು ನನಗೆ ಅಂತ ಅನ್ಸಿದ್ಯಾ? ಅದೇನಾದ್ರೂ ದಣವಾಗಿದ್ಯಾ ನಿನಗೆ? ಯಾಕೋ ನನ್ಗೆ ಉಳಿತಾನೆ ಇಲ್ಲ, ಹೆಂಡತಿ ಬಗ್ಗೆ ಜ್ಞಾಪಕನೇ ಬರ್ತಿಲ್ಲ ಅಂತೀಯ, ಗಂಡನ್ ಬಗ್ಗೆ ಜ್ಞಾಪಕ ಬರ್ತಿಲ್ಲ ಅಂತೀಯ. ಎಷ್ಟು ವಿಷಯಾಭಿರತಿ. ಆ ರೀತಿ ವಿಪರೀತ ಮನಸ್ಸಿದೆ. ಮತ್ ತಿರ್ಗಾ ನೀನ್ ಮಾತ್ರ ಯಾರು ಕೇಳ್ದಾಗ ಮಾಡಿದಾಗ ಎಷ್ಟು ಚೆನ್ನಾಗ್ ಶಾಸ್ತ್ರ ಹೇಳ್ತೀಯ. ಏನ್ ಇವೆಲ್ಲಾ ಮುಖೋದ್ಘಾತ ನಿನಗೆ. ಅದಕ್ಕೆ ಕರೆಕ್ಟ್ ಆಗಿ ಆ ಸೂತ್ರಕ್ಕೆ ಹೊಂದಂಗೆ ಯಾವ್ದಾದ್ರು ಒಂದು ಕಂಡಿಡ್ತಿರ್ತೀವಿ. ಮೋಹ ಮಮಕಾರ ಬಂತ. ತುಳಸಿದಾಸರು ಇದ್ರಲ್ಲ ಮೋಹಕ್ಕೆ, ಅವ್ರದೊಂದು ಉದಾಹರಣೆ ಇಟ್ಕೊಳ್ತೀವಿ. ಸರೆಂಡರ್, ಶರಣಾಗತಿ. ದ್ರೌಪದಿ 2 ಕೈ ಎತ್ತಿದ್ರು, ದ್ರೌಪದಿದ್ ಒಂದ್ ಇಟ್ಕೊಂಡು, ಈ ತರ ಒಂದು 10 ಜನ ಮಹಾತ್ಮರನ್ನ ಇಟ್ಕೊಂಡಿರ್ತೀವಿ. ನಮ್ಗೆ ಯಾವ್ದಾವ್ ಸಂದರ್ಭ ಬೇಕು ಅವ್ರವ್ರದನ್ನ ಉದಾಹರಣೆ ಹೇಳಿ ನಾವು ಚೆನ್ನಾಗಿ ಹೇಳಿದ್ವಿ ಅಂತ ಹೇಳಿ ನಾವು ಮಾತ್ರ ವಿಷಯಾಭಿರತಿ. ಹೇಗಾಗತ್ತೆ ಆತ್ಮಜ್ಞಾನ? ಈ ರೀತಿ ಆಗೋದಿಲ್ಲ. ನಮ್ಮ ಅಪ್ಪೋರು ಇದನ್ನ ಯಾವ್ದು ಒಪ್ತಿರ್ಲಿಲ್ಲ. ಅವ್ರು ಹಿಂಗ ಮಾಡ್ಲೇಬೇಕು ಅಂತಿದ್ರು. ಸಾಧಕ ಆಗಿರೋನ್ ಮಾಡ್ಲೇಬೇಕು, ಅದಕ್ಕಾಗಿ ಪಣವನ್ನ ತೊಡ್ಲೇಬೇಕು, ದೃಢ ಮನಸ್ಸು ಬೇಕು, ಜ್ಞಾನವನ್ನ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಸುಮ್ನೆ ನಾನು ಇಲ್ಲೂ ಮಾತಾಡ್ಕೊಂಡು ಅಲ್ಲೂ ಮಾಡ್ಕೊಂಡು ಹೆಂಗಾಗತ್ತೆ ಅದು? ಎಲ್ಲಾ ತನ್ಮಯವಾಗಿ ವಿಷಯಾಭಿರತಿನೂ ಮಾಡೋದು, ನಾನು ಆತ್ಮಚಿಂತನನೂ ಮಾಡ್ತೀನಿ ಅಂದ್ರೆ ಹೇಗಾಗತ್ತೆ? ಒಂದೇ ಮನಸ್ಸಿರೋದು. ಆ ಮನಸ್ಸು ಒಂದು ವಿಷಯ ಚಿಂತನ ಮಾಡ್ಬೇಕು, ಇಲ್ಲ ಆತ್ಮಚಿಂತನ ಮಾಡ್ಬೇಕು. ಮನ ಏವ ಕಾರಣ ಮನುಷ್ಯಾಣ ಬಂಧ ಮೋಕ್ಷ. ಆ ಮನಸ್ಸಿಗೆ ಒಂದು ವಿಷಯ ಚಿಂತನ ಬರ್ಬೇಕು. ಇಲ್ಲ ನಾನು ಪ್ರತಿದಿನ ವಿಷಯ ಚಿಂತನೆಯಲ್ಲಿ ಮುಳುಗ್ತೀನಿ, ಇಲ್ಲ ಆತ್ಮಜ್ಞಾನ. ಅದನ್ನ ನಾನೇ ಪರೀಕ್ಷೆ ಮಾಡ್ಕೋಬೇಕು. ಹಿತವಿದು ಅಹಿತವೆಂಬ ತಿಳಿವಂತೆ, ವಿಷಯಾಭಿರತಿಯಂತೆ, ಕ್ಷಮೆಯಂತೆ. ನನಗೆ ವಿವೇಕ ಬಹಳ ಇದೆ, ಆದರೆ ಮನಮರುಕವಂತೆ. ಹೆಂಡತಿಗೆ ಮಕ್ಳಿಗೆ ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾರವ್ರು. ಯಾರಿಗ್ ಬೇಕಾಗಿದೆ ದೇವ್ರು? ಹೆಂಡತಿಗಾಗಿ ಕೊಡಗಟ್ಲೆ ಅಳೋದು, ದುಡ್ಡಿಗಾಗಿ ಅಳೋದು, ಕೀರ್ತಿಗಾಗಿ ಅಳೋದು. ಅಳೋದಂದ್ರೆ ಕಣ್ಣೀರ್ ಸುರಿಸ್ಬೇಕು ಅಂತಾನೆ ಏನಲ್ಲ. ಮನಸ್ಸು ಯಾವಾಗ್ಲೂ ವಿಪರೀತ ಅದನ್ನೇ ಮಾಡ್ತಿರತ್ತಲ್ಲ, ಅದು ಅಳೋದೇನೆ. ಏನ್ ಕಣ್ಣೀರ್ ನಾನಿಲ್ಲ, ಕಣ್ಣೀರ್ ಸುರ್ಸಲ್ಲ, ನಾನ್ ಆ ರೀತಿ ಅಲ್ಲ. ವಿಪರೀತ ಅದ್ರದೆ. ಗಂಡನ್ ಬಗ್ಗೆ ಬಿಟ್ಟು ಏನು, ಹೆಂಡತಿಯ ಬಗ್ಗೆ ಬಿಟ್ಟು ಏನು, ದುಡ್ಡೊಂದು ಕೀರ್ತಿ, ಇದಕ್ಕಾಗಿ ಏನ್ ಕೊಡಗಟ್ಲೆ ನೀರ್ ಸುರಿಸ್ತಾರೆ. ದೇವ್ರು ನನಗೆ ಇವತ್ತು ಅನುಭವ ಬಂದಿಲ್ಲ ಅಂತ ಒಬ್ರು ಯಾರಾದ್ರೂ ಅಳ್ತಾರ? ಅದನ್ನ ಅವ್ರು ವಿವೇಕಾನಂದರು ಬಂದಾಗ ಅವ್ರು ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳೋದು. ದೇವ್ರನ್ನ ನೋಡಿದೀರಾ ನೀವು ಅಂತ ಕೇಳ್ತಾರ ಅವ್ರು. ಅದನ್ನ ನಾವ್ ಬಾಯಲ್ ಮಾಡ್ಕೊಂಡ್ಬಿಟ್ಟಿದೀವ. ಯಾವ ಮಹಾತ್ಮರ ಹತ್ರ ಹೋಗ್ತೀವಿ ನಾವು ಅದನ್ನೇ ಕೇಳೋದು, ದೇವ್ರನ್ನ ನೀವು ನೋಡಿದೀರಾ? ಯಾಕಂದ್ರೆ ವಿವೇಕಾನಂದರು ಕೇಳಿದ್ರಲ್ಲ, ಅದನ್ನ ನಾವು ಕೇಳೋದು. ಅದು ಅವ್ರೊಳಗೆ ಅದ ಉದ್ಭವ ಆಗಿದ್ದು. ಆ ರೀತಿ ನನಗ್ ಅನ್ಸಿದ್ಯಾ? ಇವತ್ತು ನಾನು ದೇವರ ಅನುಭವ ನಾನು ಪಡೆದಿಲ್ಲ ಅಂತ ಏನಾದ್ರು ವ್ಯಾಕುಲತೆ ಬಂದಿದ್ಯಾ ನನಗೆ? ಕ್ಷಮೆ ಇದ್ರೆ ಬರುತ್ತೆ, ಕ್ಷಮೆ ಇದ್ರೇನೆ ಬರೋದು. ಅದನ್ನ ನಿತ್ಯ ವಸ್ತು ವಿವೇಕ ದರ್ಶನ ಆಗಿದ್ರೆ ಬರೋದು. ಅದ್ಯಾವುದು ದರ್ಶನ ಇಲ್ಲ. ಬ್ರಹ್ಮ ಆತ್ಮ ಮಾತಾಡೋದು, ವಿಷಯಾಭಿರತಿ ಇರೋದು, ಮನ ಮರುಕವಂತೆ. ಇದ್ಯಾವ ರೀತಿ ಆತ್ಮಜ್ಞಾನ ನನ್ಗಂತೂ ಗೊತ್ತಿಲ್ಲ ಅಂತ ನಿಜಗುಣರು ಹೇಳ್ತಿದ್ದಾರೆ. ನುತ ಸುಕೃತವಂತೆ. ಬಹಳ ಪುಣ್ಯ ಮಾಡಿದ್ದೀನಿ ನಾನು,
ಎಷ್ಟು ಕೋಟಿ ಜನ್ಮದ ಪುಣ್ಯ ಮಾಡಿದೀನಿ, ಸತ್ಸಂಗ ಸಿಕ್ಕಿದೆ, ಶ್ರವಣ ಸಿಕ್ಕಿದೆ, ಎಲ್ಲಾ ಅಂತೀನಿ. ಸದುಗತಿಗೆ ಮುಖವಿಡಿದಂತೆ, ಈಗ್ಲೇ ಬ್ರಹ್ಮ ಜ್ಞಾನ ಪಡಿಬೇಕು ಅಂತ ಇಲ್ಲ. ಆದ್ರೆ ಎಲ್ಲರಿಗೂ ಅಂತೀವಲ್ಲ, ಎಷ್ಟ್ ಜನ್ಮದ ಪುಣ್ಯ ನನ್ಗೆ, ಇಂಥ ಸತ್ಸಂಗ ಸಿಕ್ಕಿದೆ, ಶ್ರವಣ ಸಿಕ್ಕಿದೆ, ಎಲ್ಲಾ ಸಿಕ್ಕಿದೆ, ಆದ್ರೆ ಆತ್ಮಜ್ಞಾನ ಪಡಿಬೇಕು ಅನ್ನೋ ಒಂದ್ ಇಚ್ಛೆ ಮಾತ್ರ ಇಲ್ಲ. ಸತ್ಸಂಗಕ್ಕೆ ಬರ್ತೀನಿ, ಶ್ರವಣ ಮಾಡ್ತೀನಿ, ಪುಣ್ಯ ನನ್ಗಿದೆ ಅಂತೆಲ್ಲಾ ಹೇಳ್ತಿದ್ದೀನಿ. ಗುರುಗಳು ಸಿದ್ದೇಶ್ವರ ಸ್ವಾಮೀಜಿ ಅಂತವ್ರು ಸಿಗೋದೇನು ಒಂದ್ ಜನ್ಮದ ಪುಣ್ಯನಾ, ಕೋಟಿ ಕೋಟಿ ಜನ್ಮದ ಪುಣ್ಯ ಅನ್ನೋ ಮಾಮೂಲಿ ನಾನು ಹೇಗ್ ಜೀವನ ಮಾಡ್ತಿರ್ತೀನಿ ಹಾಗೆ ಜೀವನ ಮಾಡಿ, ವಿಷಯಾಭಿರತಿಯಂತೆ ಮನ ಮರುಕವಂತೆ, ಒಳ್ಳೆ ಪುಣ್ಯ ನಾನು ಅಂತೀನಿ ಅಂತೆ, ಆದ್ರೆ ಸದುಗತಿಗೆ ಮುಖವಿಡದಂತೆ. ಈಗ್ಲೇ ನಾನು ಆತ್ಮಜ್ಞಾನ ಪಡಿಬೇಕು ಅನ್ನೋದಿದ್ಯಾ? ಹೇಳ್ಬೇಕಾದ್ರೆ ನಾನು ಬಹಳ ಪುಣ್ಯ ಮಾಡಿದೀನಿ ಅಂತ. ಹೇಗಾಗತ್ತೆ ಆತ್ಮಜ್ಞಾನ? ಶ್ರುತಿಯೋಳು ಒಲವಂತೆ, ಗುರುಮತ ರಹಿತವಂತೆ. ನನಗೆ ಶ್ರುತಿಗಳು, ಉಪನಿಷತ್ತುಗಳು ಇವೆಲ್ಲದ್ರ ಬಗ್ಗೆ ಬಹಳ ಪ್ರೀತಿ, ಎಲ್ಲವೂ ಮುಖೋದ್ಘಾತ ನನಗೆ. ಆದ್ರೆ ಗುರುಗಳ ಮಾತು ಏನ್ ಹೇಳಿದಾರಲ್ಲ ಅದ್ರ ಬಗ್ಗೆ ಅಷ್ಟು ನನಗೇನು ಲಕ್ಷ್ಯ ಕೊಡಲ್ಲ. ಗುರುಮತ ರಹಿತರಂತೆ. ಆ ಗುರುಗಳು ಬೇರೆ, ಬ್ರಹ್ಮಜ್ಞಾನ ಬೇರೆನಾ? ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಸರ್ವವು. ಅವರೇ ಗುರುಗಳೇ ಬ್ರಹ್ಮ, ಅವರೇ ಶ್ರುತಿ, ಅವರೇ ಇದು. ಶ್ರುತಿ ಗೀತಿ ಎಲ್ಲ ನನ್ಗೆ ಅಲ್ಲೇನ್ ಉಪನಿಷತ್ತುಗಳು ಹೇಳಿದೆ ಅವೆಲ್ಲವೂ ನನ್ಗೆ ಇಷ್ಟ. ಆದ್ರೆ ಗುರುಗಳು ಏನ್ ಹೇಳ್ತಾರಲ್ಲ ಅದ್ರ ಬಗ್ಗೆ ನನ್ಗೇನ್ ಅಷ್ಟೊಂದ್ ಇಷ್ಟ ಇಲ್ಲ. ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಅದಕ್ಕೆ ಅವ್ರು ಒಂದೊಂದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಅದನ್ನೆಲ್ಲ ಅವರು ನಾವ್ ಈಗ್ಲಿಂದನಾರು ಅದನ್ನ ಮನಸ್ಸಿಗೆ ತಗೊಂಡು ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ನಾನ್ ಬ್ರಹ್ಮಜ್ಞಾನವನ್ನ ಬಿಟ್ಟು ಬೇರೆ ಏನೂ ಮಾಡದೇ ಇರೋ ಹಾಗೆ ಗುರುಗಳು ನಮ್ಮನ್ ಮಾಡ್ಲಿ ಅಂತ ಅವ್ರನ್ನ ಪ್ರಾರ್ಥನಾ ಮಾಡ್ಬೇಕು. ಹಿತವಿದು ಅಹಿತವೆಂಬ ತಿಳಿವಂತೆ, ವಿಷಯಾಭಿರತಿಯಂತೆ, ಕ್ಷಮೆಯಂತೆ ಮನಮರುಕವಂತೆ, ನುತ ಸುಕೃತವಂತೆ, ಸದುಗತಿಗೆ ಮುಖವಿಡದಂತೆ, ಶ್ರುತಿಯೋಳು ಒಲವಂತೆ, ಗುರುಮತ ರಹಿತವಂತೆ. ಹಿತ ಇದು ಅಹಿತ ಇದು ಅಂತ ನನಗೆ ಗೊತ್ತಿದೆ, ಆದ್ರೆ ವಿಷಯಾಭಿರತಿಯಲ್ಲೇ ಇದ್ದೀನಿ. ಕ್ಷಮೆಯಂತೆ, ನನಗೆ ಎಲ್ಲಾ ಕ್ಷಮಾದಿ ಷಟ್ಕ ಏನ್ ಕ್ಷಮೆ, ನನಗೆ ಮನಸ್ಸು ಬಹಳ ಸಮಾಧಾನ ಇದೆಯಂತೆ ಅಂತ ಹೇಳ್ತೀನಿ. ಆದ್ರೆ ಮನ ಯಾವಾಗ್ಲೂನು ಪರದಾಡ್ತಾ ಇರತ್ತೆ. ಮನೆಗೆ ಈಗ ಒಂದ್ 10 ನಿಮಿಷ ಲೇಟ್ ಆದ್ರೆ ಎಷ್ಟು ಪರದಾಡತ್ತೆ ಅಲ್ಲಿಗೆ ಹೋಗೋದಿಕ್ಕೆ, ಎಷ್ಟು ಅದಕ್ಕೆ ಪರಿತಾಪ. ಯಾರ ಮಕ್ಕಳುಗಳಾಗ್ಲಿ ಹೆಂಡತಿ ಆಗ್ಲಿ ಹೊರಗಡೆ ಹೋಗಿರ್ತಾರೆ, ಅವ್ರು ಬರೋದ್ 5 ನಿಮಿಷ ಲೇಟ್ ಆಗತ್ತೆ ಅಂದ್ರೆ ಎಷ್ಟು ಮನಸ್ಸು ಚಡ್ಪಡಿಸತ್ತೆ. ಅದನ್ನ ನಾನೇ ನೋಡ್ಕೋಬೇಕು. ಬೇರೆಯವ್ರಿಗೆ ಹೊರಗಡೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ನನ್ ಮನಸ್ಸನ್ನ ನಾನೇ ನೋಡೋದು. ನನ್ನ ಮನಸ್ಸು ಮೊದ್ಲಾದ್ರೂ ಪರವಾಗಿರ್ಲಿಲ್ಲ, ಸ್ಕೂಲ್ಗೆ ಎಲ್ಲಿಗೋ ಹೋಗ್ ಬಂದ್ರೆ ಮೊಬೈಲ್ ಇರ್ಲಿಲ್ಲ. ಆಗ ಅವ್ರು ಬರೋವರ್ಗಾರು ಸುಮ್ನೆ ಆರಾಮಾಗಿ ಇರ್ತಿದ್ರು. ಈ ಮೊಬೈಲ್ ಬಂದ ತಕ್ಷಣ 10 ನಿಮಿಷಕ್ಕೂ ಫೋನ್ ಮಾಡ್ತೀವಿ, ಎಲ್ಲಿದೆಯಾ, ಏನೇನ್ ಬರ್ತಿದ್ದೀರಾ, ಬಂದ್ವಿ, ಇಲ್ಲಿ ಮುಟ್ಟದೆ, ಆಗ ಸಮಾಧಾನ. ಅವ್ರೆಲ್ಲಾರು ಮನೆ ಒಳಗಡೆ ಇರ್ಬೇಕು, ಎಲ್ಲಾರು ಮನೆ ಸೇರಿದ್ಮೇಲೆ. ಇವೆಲ್ಲ ಮನ ಮರುಕತನ ಅಲ್ವಾ? ಇದ್ಯಾವ್ ಕ್ಷಮೆ ಇದು, ಇದ್ಯಾವ್ ವಿವೇಕ ಇದು? ಇವನ್ ಆತ್ಮಜ್ಞಾನ ಪಡೆಯೋನ ಲಕ್ಷಣನ ಇವೆಲ್ಲವುವೆ? ಬಹಳ ಪುಣ್ಯ ಮಾಡಿದೀನಿ, ನುತ ಸುಕೃತವಂತೆ, ಬಹಳ ಪುಣ್ಯವಂತ ನಾನು. ಇಂತ ಗುರುಗಳು ಸತ್ಸಂಗ ಸಿಗದೇನು ಸುಲಭನಾ? ನನ್ ಕೋಟಿ ಜನ್ಮದ ನಿಷ್ಕಾಮ ಕರ್ಮದಿಂದ ಸಿಕ್ಕಿದೆ ಎಲ್ಲಾ ಅಂತೀನಿ. ಆದ್ರೆ ಬ್ರಹ್ಮಜ್ಞಾನ ಪಡಿಬೇಕು ಅಂತಾನೆ ಇಲ್ಲ. ಅದೆಲ್ಲ ಸಿಕ್ಕಿರೋದು ಯಾವ್ದಕ್ಕೆ? ಆ ಬ್ರಹ್ಮಜ್ಞಾನ ಒಂದನ್ ಬಿಟ್ಟು ಬಾಕಿ ಎಲ್ಲ ಮಾಡಿಸ್ತಿರತ್ತದು. ನುತ ಸುಕೃತವಂತೆ, ಸದುಗತಿಗೆ ಮುಖವಿಡದಂತೆ, ಶ್ರುತಿಯೋಳು ಒಲವಂತೆ. ಆ ಶ್ರುತಿ ಉಪನಿಷತ್ತುಗಳು ಅವುಗಳ ಬಗ್ಗೆ ಬಹಳ ಪ್ರೀತಿ, ಬಹಳ ಅವನ್ನೆಲ್ಲಾ ಕಂಠಸ್ಥ, ಮುಖೋದ್ಘಾತ ಎಲ್ಲ ಆಗಿದೆ. ಆದರೆ ಗುರುಮತ ರಹಿತರಂತೆ. ಗುರುಗಳು ಹೇಳೋದ್ರ ಬಗ್ಗೆ ಅಷ್ಟು ನಮ್ಗೆ ಇದಿಲ್ಲ. ಗುರುಗಳು ಹೇಳ್ತಾ ಇರೋದು ಅದೇ ಉಪನಿಷತ್ತನ್ನ, ಗುರುಗಳು ಹೇಳ್ತಾ ಇರೋದು ಅದನ್ನೇ, ಅಲ್ಲಿರುವ ವಾಕ್ಯಗಳನ್ನ ಹೇಳ್ಬೇಕಾ. ರಾಮಕೃಷ್ಣ ಪರಮಹಂಸರು ಒಂದೂ ಬಳಸ್ಲಿಲ್ಲ. ನಮ್ಮ ಅಪ್ಪವರು ಸಹ ಒಂದೇ ಒಂದು ಶಾಸ್ತ್ರ ಪದವನ್ನ ಬಳಸ್ಲಿಲ್ಲ. ಬಹಳ ಸರಳವಾಗಿ ಆತ್ಮಜ್ಞಾನವನ್ನ ಹೇಳ್ತಾ ಇದ್ರು ಅವರು. ನನಗೆ ಇಲ್ಲಿ ಕೇಳಿ ಕೇಳಿ ನಾವು ಶಾಸ್ತ್ರ ಬಳಸ್ತಿದೀವಿ ಅಂತಾನೂ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಅಪ್ಪವ್ರೇ ಅಂತಿದ್ರು, ಯಾಕೆ ಶಾಸ್ತ್ರ ಶಬ್ದ ಬಳಸ್ತೀರಾ, ಸರಳವಾಗಿ ಮಾಮೂಲಿ ಹೇಳಿ. ನಾವು ಜೀವ, ಆತ್ಮ, ಅದು ಇದು ತುಂಬಾ ಬಳಸ್ತೀವಿ ನಾವು. ಅವ್ರು ಅದನ್ನೇನು ಬಳಸ್ತಿರ್ಲಿಲ್ಲ. ಆದ್ರೆ ಬ್ರಹ್ಮ ವಸ್ತುವೇ ಅವ್ರು ಮಾತಾಡಿದೆಲ್ಲ ಬ್ರಹ್ಮವೇ, ಅವ್ರು ಏನ್ ಹೇಳ್ತಾರ ಅದೆಲ್ಲವೂ ಬ್ರಹ್ಮವೇ. ಹಾಗಾಗಿ ಶ್ರುತಿ, ಅವ್ರು ಅದನ್ನ ಹೇಳ್ತಾರೆ, ಶ್ರುತಿಗಳ ಒಲವಂತೆ. ನಮ್ಗೆ ಆ ಶಬ್ದದಲ್ಲಿ ಹೇಳಿದ್ರೆ ಮಾತ್ರ ಇಷ್ಟ ಆಗೋದು. ಏನೇ ನಾವ್ ಕಲ್ತಿರ್ತೀವಿ, ಏನೇ ನಾವು ಎಲ್ಲಾ ಅಧ್ಯಯನ ಮಾಡಿ ನಮ್ಗೆ ಹಂಗೇ ಹೇಳ್ಬೇಕು ಬ್ರಹ್ಮಜ್ಞಾನ. ಅದನ್ ಬಿಟ್ಟು ಅವ್ರ ಮಾಮೂಲಿ ರೀತಿ ಎಲ್ಲ ಹೇಳಿದ್ರೆ ನಮ್ಗೆ ಇದೇನ್ ಬ್ರಹ್ಮಜ್ಞಾನ ಹೇಳ್ತಿಲ್ಲ ಅಂತ. ಅವ್ರ ಬ್ರಹ್ಮಜ್ಞಾನಿಗಳಿದ್ರುನು ನಮ್ಗೆ ಅದ್ ಅನ್ಸಲ್ಲ. ಅದಕ್ಕೆ ಅವ್ರು ಅದ್ ಹೇಳ್ತಿದ್ದಾರೆ, ಶ್ರುತಿಯೋಳು ಒಲವಂತೆ, ಗುರುಮತ ರಹಿತವಂತೆ. ಇನ್ನ ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ
पूर्णमिदं पूर्णात् पूर्णमुदच्यते पूर्णस्य पूर्णमादाय